ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಆಫ್ ಸಾಧಕ ಮತ್ತೊಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತನ ಹೇಳ್ತಾ ಇದ್ದೀನಿ. ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ವೀಕ್ಷಕರಿಗೆ ಒಂದು ಡೌಟ್ ಇರುತ್ತೆ, ಇವತ್ತಿನ ಸಾಧಕ ಯಾರು ಅಂತ. ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಹೆಸರು ಜೊತೆಗೇನೆ, ಅವರ ಊರಿನ ಹೆಸರು ಜೊತೆಗೇನೆ ಒಂಥರ ಇಂಟರ್ನ್ಯಾಷನಲ್ ಸ್ಟಾರ್ ಅಂತಾನೆ ಹೇಳ್ಬೋದು. ಯಂಗ್ ಅಂಡ್ ಎನರ್ಜೆಟಿಕ್ ಫೈರ್ ಬ್ರ್ಯಾಂಡ್ ಇರುವಂತಹ ಒಬ್ಬ ಸಾಧಕ ನಮ್ಮ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಲೈನ್ ಹೇಳಿದ್ರೆ, ಒಂದು ಪದ ಹೇಳಿದ್ರೆ ಜನ ಗುರ್ತು ಹಿಡಿದ್ಬಿಡ್ತಾರೆ. ಸಿಂಗಾರ ಸಿರಿಯೇ, ಗೊತ್ತಾಯ್ತಲ್ಲ, ರಿಷಬ್ ಶರ. ಈ ಸಾಂಗ್ ಬರೋಕ್ಕೂ ಕಾರಣ ಯಾರು? ಅವರು ನಮ್ಮ ಸಾಧಕನ ಕುರ್ಚಿಯಲ್ಲಿದ್ದಾರೆ. ಹೌದು, ಇವರು ಓದಿದ್ದು ಇಂಜಿನಿಯರಿಂಗು, ಹಾಗೆ ಮಾಡಿದ್ದು IT ಕೆಲಸ, ಹಾಗೆ ಸ್ಮಾಲ್ ಸ್ಕ್ರೀನಲ್ಲಿ ಕೂಡ ಕೆಲಸ ಮಾಡಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತೊಗೊಂಡು ಹೋದಂಥ ಯಂಗ್ ಸಾಹಿತಿ ನಮ್ಮ ಪ್ರಮೋದ್ ಮರವಂತೆ ಸರ್ ಇವತ್ತಿನ ವಾಯ್ಸ್ ಆಫ್ ಸಾಧಕ ಗೆಸ್ಟ್ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಮ್ಮ ವಾಯ್ಸ್ ಆಫ್ ಸಾಧಕ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್, ನಿಜವಾಗ್ಲೂ ಹೇಳಬೇಕಂದ್ರೆ ಯು ಸೀಮ್ಸ್ ಟು ಬಿ ವೆರಿ ಯಂಗ್. ತುಂಬಾ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ಬೋದು. ಬರವಣಿಗೆ ಎಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಆ ಮೆಚುರಿಟಿ ಲೆವೆಲ್ ಬಂದ ಮೇಲೆ ಗೊತ್ತಾಗತ್ತೆ ಅಥವಾ ಆ ಒಂದು ಪ್ರಬುದ್ಧತೆ ಸಿಗತ್ತೆ ಅಂತ ಅಂದ್ಕೊಳ್ತೀವಿ. ಯಾವ ಏಜಿಂದ ಬರೆಯೋಕ್ಕೆ ಶುರು ಮಾಡಿದ್ರಿ ಸರ್ ನೀವು? ಸೊ ಬರವಣಿಗೆ ಅಂತ ಶುರು ಮಾಡಿದ್ದು ಆಲ್ಮೋಸ್ಟ್ ನಾನು ಇಂಜಿನಿಯರಿಂಗ್ ಟೈಮಲ್ಲಿ. ಅಂದರೆ ಅಲ್ಲಿವರೆಗೂ ಒಂದು ಸ್ವಲ್ಪ ಸಿನಿಮಾ ಹಾಡುಗಳನ್ನು ಕೇಳೋದು, ಸಿನಿಮಾ ನೋಡೋದು, ಸಾಹಿತ್ಯದ ಪುಸ್ತಕಗಳನ್ನು ಓದೋದು ಇದೆಲ್ಲ ಇತ್ತು. ಕೂತ್ಕೊಂಡು ನಾನು ಬರೀಬೇಕು ಅಂತ ಶುರು ಮಾಡಿದ್ದು ಅದೇ ಒಂದು 20-21 ಆಸ್ಪಾಸಲ್ಲೇ. ಆವಾಗ ಡಿಸೈಡ್ ಆಗಿದ್ದು ಅಂದರೆ ಸಿನಿಮಾಗೆ ಬರೀಬೇಕು ನಾನು ಅಂತ ಒಂದು. ಅಂದರೆ ಈಗ ನ್ಯಾಚುರಲಿ ಆಕರ್ಷಣೆನೇ, ಗ್ಲಾಮರ್ ವರ್ಲ್ಡ್ ಇದು. ನಾನು ಬರೀ ಪುಸ್ತಕ ಅಥವಾ ಕವಿತೆ ಕವನಗಳನ್ನು ಬರೆಯೋದಕ್ಕಿಂತ ಇದರಲ್ಲಿ ಬಂದರೆ ಜನರಿಗೆ ಜಾಸ್ತಿ ರೀಚ್ ಆಗ್ಬೋದು ಅನ್ನೋದೊಂದು. ಆವಾಗ ಒಂದು ಏನಿರುತ್ತೆ, ಆ ಗ್ಲಾಮರ್ ನೋಡಿನೇ ಇದಾಗಿದ್ದು. ಬಟ್ ಕ್ರಮೇಣ ಅದನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಒಂದು ಖುಷಿ ಸಿಗ್ತಿತ್ತಲ್ಲ, ಒಂದು ಕಿಕ್ ಇತ್ತಲ್ವ. ಒಂದು ಲೈನ್ ಬರೆದಾಗ, ಒಂದು ಕವಿತೆ ಬರೆದಾಗ, ಅಥವಾ ಒಂದು ಯಾವುದೋ ಒಂದು ಹಳೆ ಆಲ್ರೆಡಿ ಇರೋ ಸಾಂಗ್ಗೆ ನನ್ನ ಲೈನ್ಸ್ ವರ್ಷನ್ಸ್ ಬರ್ಕೊಂಡು ಅದನ್ನು ನಾನು ಹಾಡ್ಕೊಂಡಾಗ ಒಂದು ಏನೋ ಒಂದು ನಶೆ ಅದು. ಸೊ ಅದು ನನಗೆ ಕ್ರಮೇಣ ಬರವಣಿಗೆ ಕಡೆ ಸೆಳೀತಾ ಬಂತು. ನೈಸ್. ಮಾಡಿದ್ದು ಇಂಜಿನಿಯರಿಂಗು, IT ಜಾಬು, ಹೆಲ್ತ್ ಸೆಕ್ಟರ್ ಬೇರೆ, ಆದರೆ ಈ ಬರವಣಿಗೆ ಬೇರೆ. ಆ ಸೆಳೆತಕ್ಕೆ ಯಾವುದೋ ಒಂದು ಪಾಯಿಂಟ್ ಇರಬೇಕಲ್ಲ, ಇಲ್ಲ ನಾನು ಇದನ್ನು ಸೀರಿಯಸ್ ಆಗಿ ತೊಗೋಬೇಕು ಅಂತ. ಯಾಕಂದರೆ ಎಲ್ಲರ ಲೈಫಲ್ಲೂ ಒಂದಿರುತ್ತೆ, ಅರ್ನಿಂಗ್ಸ್ ತುಂಬಾ ಮುಖ್ಯ ಆಗುತ್ತೆ. ನನಗೆ ಒಂದು ಸ್ಟ್ಯಾಗ್ನೆಂಟ್ ಇನ್ಕಮ್ ಬರಲೇಬೇಕು. ಅದಾದಮೇಲೆ ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ನಾವು ದೂಷಿಸೋದು ಅಂತ ಅಲ್ಲ, ಇಲ್ಲಿ ಪ್ರೂವ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆದರೆ ಅದನ್ನು ಬಿಟ್ಟು ಈ ಒಂದು ಲೈನ್ಗೆ ಬರುವಂಥ ಒಂದು ದಿಟ್ಟ ನಿರ್ಧಾರ ಮಾಡ್ತೀರಾ ಅಂದರೆ ಅದೊಂದು ಟರ್ನಿಂಗ್ ಪಾಯಿಂಟ್, ನಿಮಗೆ ಆ ಒಂದು ಸ್ಪಾರ್ಕ್ ಇರಬೇಕು. ಅದು ಯಾವಾಗ ಸರ್ ನಿಮಗೆ ಬಂದಿದ್ದು? ಆ ಧೈರ್ಯ ಯಾವಾಗ ಬಂತು? ಸೊ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಡಿಸೈಡ್ ಮಾಡಿದ್ದೆ, ಅಂದರೆ ನಾನು ಈ ಫೀಲ್ಡ್ಗೆ ಹೋಗಬೇಕು. ನನಗೆ ಎಲ್ಲರೂ ಮಾಡೋ ಕೆಲಸ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರದ್ದು ಏನೋ ಒಂದು ಬಂದುಬಿಟ್ಟಿತ್ತು ನನಗೆ. ಸೊ ನಾನು ಏನಂದರೆ ನಾನು ಒಂದು 2 ವರ್ಷ ಜಾಬ್ ಮಾಡ್ತೀನಿ ಅಂತಲೇ ಇದ್ದಿದ್ದು. ಸೊ 2 ವರ್ಷ ಜಾಬ್ ಮಾಡಿ ನಾನು ಆಮೇಲೆ ಕಂಪ್ಲೀಟಾಗಿ ಈ ಇಂಡಸ್ಟ್ರಿಗೆ ಬರ್ತೀನಿ, ಅಂದರೆ ಒಂದು ಧೈರ್ಯ ಮಾಡಿ ಬಂದುಬಿಡ್ತೀನಿ ಅಂತ. ಸೊ ಅದೇ ನೀವು ಹೇಳ್ದಂಗೆ ಎಲ್ಲ ಇದ್ದೇ ಇರುತ್ತೆ, ಫಿನಾನ್ಷಿಯಲಿ ಹೆಂಗೆ ಏನು ಅನ್ನೋದೆಲ್ಲ ಒಂದು ಇದ್ದೇ ಇರುತ್ತೆ. ಬಟ್ ಒಂದು ಬಂಡ ಧೈರ್ಯ. ಮತ್ತು ಇನ್ನೊಂದು ಏನಂದರೆ, ಟು ಬಿ ಫ್ರ್ಯಾಂಕ್, ನಮ್ಮ ಒಂದು ಫೇಟ್, ಒಂದು ಹಣೆ ಬರ ಅಂತೀವಿ, ಅದು ಸಪೋರ್ಟ್ ಮಾಡಬೇಕು. ಈಗ ನನಗೆ ಪ್ರಾಬಬ್ಲಿ ನಮ್ಮ ಮನೇಲಿ ನಾನು ದೊಡ್ಡ ಮಗ ಆಗಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತೇನೋ ಇದನ್ನು. ಸೊ ನಮ್ಮ ಮನೆಯಲ್ಲಿ ಚಿಕ್ಕವನು. ಸೊ ನಮ್ಮ ಅಣ್ಣಂದರು ಅವರೆಲ್ಲ ಸ್ವಲ್ಪ ಫ್ಯಾಮಿಲಿದೆಲ್ಲ ಸ್ವಲ್ಪ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದರಿಂದ ನಾನು ಈ ಜಾಬ್ ಬಿಟ್ಟು ಈ ಫೀಲ್ಡಿಗೆ ಬರ್ತೀನಿ ಅಂದಾಗಲೂ ಕೂಡ ನಮ್ಮ ತಂದೆ ತಾಯಿ ಎಲ್ಲ ತುಂಬ ಏನು ಶಾಕ್ ಆಗಲಿಲ್ಲ, ಅಥವಾ ನೋಡೋಣ ಅವ್ನು ಏನು ಮಾಡ್ತಾನೆ. ಅಂದರೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಕನ್ಸರ್ನ್ ಇತ್ತು ಅವ್ರಿಗೆ. ಎಂಡ್ ಆಫ್ ದಿ ಡೇ ಎಷ್ಟೇ ಅಂದರೂ ಐ ಶುಡ್ ಅರ್ನ್ ಮೈ ಫುಡ್ ಅಲ್ವಾ. ಸೊ ಅದೊಂದಿತ್ತು. ಬಟ್ ಆದರೂ ಮನೆ ಕಡೆ ಏನು ಕಮಿಟ್ಮೆಂಟ್ಸ್ ಇಲ್ಲದೆ ಇದ್ದಿದ್ದರಿಂದ ಜಾಸ್ತಿ ಆ ಟೈಮಲ್ಲಿ ನನ್ನ ಮೇಲೆ ಭಾರ ಇಲ್ಲದೆ ಇರೋದ್ರಿಂದ ನಾನು ಧೈರ್ಯವಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಓಕೆ, 1 ವರ್ಷ ಅಲ್ಲ 5 ವರ್ಷ ಆದರೂ ಓಕೆ, ನಾನು ಅಲ್ಲಿ ಒಂದು ಮಾಡ್ತೀನಿ, ಸ್ಟ್ರಗಲ್ ಆದರೂ ಓಕೆ ಅನ್ನೋ ಥರ. ಬಟ್ ನಾನು ತುಂಬ ಜನ ನೋಡಿದ್ದೀನಿ, ಅಂದರೆ ಪಾಪ ತುಂಬ ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಅವರು ತಂಗಿ ಮದುವೆ ಮಾಡಬೇಕಾಗಿರುತ್ತೆ, ಅಕ್ಕನ ಮದುವೆ ಮಾಡಬೇಕಾಗಿರುತ್ತೆ, ತಂದೆ ತಾಯಿ ನೋಡ್ಕೋಬೇಕಾಗಿರುತ್ತೆ, ಒಬ್ಬರೇ ಗಂಡು ಮಗ ಇರ್ತಾರೆ. ಅಂಥವ್ರು ಎಷ್ಟೋ ಜನ ಈ ಫೀಲ್ಡನ್ನು ಬಿಟ್ಟು ಕಾಂಪ್ರಮೈಸ್ ಆಗಿ ಇದಾಗಿರೋದಿದೆ. ಆ ವಿಚಾರದಲ್ಲಿ ನಾನು ಲಕ್ಕಿ ಅಂತ ಅನ್ಕೋತೀನಿ ನಾನು. ಸೊ ಫ್ಯಾಮಿಲಿ ಸಪೋರ್ಟ್ ಅಂತೂ ಇಮ್ಮೆನ್ಸ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಅಣ್ಣಂದ್ರು ಸಪೋರ್ಟು, ತಾಯಿ ತಂದೆ ಸಪೋರ್ಟ್. ಬಿಕಾಸ್ ಯಾವುದೇ ಒಬ್ಬ ಕಲಾವಿದ ಆಗಲಿ, ಎಸ್ಪೆಷಲಿ ಕ್ರಿಯೇಟಿವ್ ಇಂಡಸ್ಟ್ರಿನಲ್ಲಿ ಇದೀವಿ ಅಂತ ಹೇಳಿದ್ರೆ ಸ್ವಲ್ಪ ಭಯನೇ ಪಡ್ತಾರೆ ಪೇರೆಂಟ್ಸ್. ಅಯ್ಯೋ ಯಾಕೆ ಹೋಗಬೇಕು ಅಲ್ಲಿ, ಅಂದರೆ ಸ್ಟೆಬಿಲಿಟಿ ಇರಲ್ಲ ಅಂತ ಒಂದು ಭಯ ಪಡ್ತಿರ್ತಾರೆ. ಆದರೆ ನಮಗೆ ಸಿಗುವಂಥ ಫ್ಯಾಮಿಲಿ ಪಾಸಿಟಿವ್ ಸಪೋರ್ಟೇ ನಮಗೆ, ಐ ಥಿಂಕ್ ಆ ಫ್ರೀ ಮೈಂಡೆಡಲ್ಲಿ ನಾವು ಒಳ್ಳೊಳ್ಳೆ ಲಿರಿಕ್ಸ್ ಬರೆಯುವಂಥ ಆಪರ್ಚುನಿಟಿ
ಮತ್ತು ಒಳ್ಳೆ ಕಾದಂಬರಿ ಬರೆಯುವಂಥ ಒಂದು ಆಪರ್ಚುನಿಟಿ. ಸೊ ಐ ಥಿಂಕ್ ಯು ಆರ್ ವೆರಿ ಬ್ಲೆಸ್ಡ್ ವಿತ್ ಇಟ್ ಅಂತ ಹೇಳ್ಬೋದು. ಸೊ ನಮಗೆ ಪ್ರಮೋದ್ ಮರವಂತೆ ಅಂತ ಗೊತ್ತಾಗಿದ್ದು ಕಾಂತಾರ. ದ್ಯಾಟ್ ವಾಸ್ ಲೈಕ್ ಒಂಥರ ಮ್ಯಾಸಿವ್ ಹಿಟ್. ಒಂಥರ ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೂ ಕಾಂತಾರದಲ್ಲಿ ಕೆಲಸ ಮಾಡಿದೀವಿ ಅಂತ ಯಾವುದೇ ಟೆಕ್ನಿಷಿಯನ್ ಹೇಳ್ಕೊಟ್ರು ಕೂಡ ಅವ್ರಿಗೊಂಥರ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದಂತಹ ಒಂದು 10 ಸೆಟ್ಟರ್ ಮೂವಿ. ಸೊ ಕಾಂತಾರಗಿಂತ ಮುಂಚೆ ನೀವು ಎಷ್ಟು ವರ್ಷ ಒಂದು ಜರ್ನಿ ಇತ್ತು ಸರ್ ನಿಮ್ಮ ಈ ಒಂದು ಹಂತಕ್ಕೆ ದಾಟಕ್ಕೆ? ಸೊ ಕಾಂತಾರ 2022 ಅಲ್ಲಿ ನಾನು ವರ್ಕ್ ಮಾಡಿದ್ದು. ಸೊ ಆಲ್ಮೋಸ್ಟ್ 2018ಇಂದ 17 ಡಿಸೆಂಬರ್ ಅಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ನಂದು. ಸೊ ಅಂಜನಿ ಪುತ್ರ ಸಾಂಗ್ ರಿಲೀಸ್ ಆಗಿದ್ದು, ಚಂದ ಚಂದ ನನ್ನ ಹೆಂಡತಿ. ಸೊ ಅದು ತುಂಬ ಚೆನ್ನಾಗಿ ರೀಚ್ ಆಗಿದ್ದು 18ಅಲ್ಲಿ. ಸೊ 18ಅಲ್ಲಿ ನನಗೆ ನನ್ನ ವಲಯದಲ್ಲೇ ಒಂದು ಹೆಸರು ಬಂತು. ಅಂದರೆ ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಊರಲ್ಲಾಗಿರ್ಬೋದು ಒಂದು ರೆಕಗ್ನಿಷನ್ ಬಂತು. ಸೊ ಅಲ್ಲಿಂದ ಒಂದು 4 ವರ್ಷ ಜರ್ನಿ ಇತ್ತು. ಸೊ ಆ ಒಂದು ಸಣ್ಣ ಒಂದು ಸ್ಟೆಪ್ಪು. ಅದ್ರ ನಂತರ ನೀವು ಹೇಳ್ದಂಗೆ ಈಗ ಮತ್ತೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಲೆವೆಲಲ್ಲಿ ಗುರುತಿಸ್ಕೊಳ್ಳೋಕ್ಕೆ ನನಗೆ ಕಾಂತಾರ ಒಂದು ದೊಡ್ಡ ಮೈಲಿಗಲ್ಲಾಯಿತು. ಓಕೆ, ಎಸ್. ಚಂದ ಚಂದ ನನ್ನ ಹೆಂಡತಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವಾಗ ಗಂಡಂದ್ರೆ ಏನಾದ್ರು ಜಗಳ ಮಾಡಿ ಕೋಪ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಪ್ಲೇ ಲಿಸ್ಟಲ್ಲಿ ಬರೋದೇನೆ ಹೆಂಡತಿಗೆ ಪೂಸಿ ಹೊಡಿಬೇಕು ಅಂದರೆ ಆ ಸಾಂಗ್ ಪ್ಲೇ ಮಾಡ್ತಾರೆ. ಸೊ ಅವಾಗಿನ ಮದುವೆ ಆಗಿರಲಿಲ್ಲ ಅನ್ಸುತ್ತೆ. ಸೊ ಮದುವೆ ಆಗಿಲ್ಲ ಅಂತಂದ್ರೂ ಹೆಂಡತಿಗೆ ಪೂಸಿ ಹೊಡಿಬೇಕು, ಪಟಾಯಿಸ್ಬೇಕು ಅಂತ ಅಷ್ಟು ಚೆನ್ನಾಗಿ ಹೆಂಗೆ ಸರ್ ಗೊತ್ತಾಯ್ತು ನಿಮಗೆ? ನಿಜ ಹೇಳಬೇಕು, ಅವಾಗ ಕಮಿಟ್ ಆಗಿದ್ರ? ಇಲ್ಲ ಇಲ್ಲ, ಆವಾಗ ಏನೂ ಇಲ್ಲ. ಆವಾಗ ನಾನು ಸಿಂಗಲ್ಲೇ. ಸೊ ಏನಂದರೆ ಯೂಶ್ವಲಿ ರೈಟರ್ಸ್ ನಾವು ಆಫ್ ಸ್ಕ್ರೀನ್ ಕೂಡ ಮಾತಾಡ್ತಿದ್ವಿ, ನಾವೆಲ್ಲ ಅಬ್ಸರ್ವ್ ಮಾಡೋದು, ತುಂಬ ಸೆನ್ಸಿಟಿವ್ ಆಗೆಲ್ಲ ಗ್ರಾಸ್ಪ್ ಮಾಡ್ತೀವಿ. ಸೊ ನಮ್ಮ ಕುಟುಂಬದಲ್ಲೆಲ್ಲ ಗಂಡ ಹೆಂಡತಿ ಎಲ್ಲ ಹೇಗಿರ್ತಾರೆ ಅನ್ನೋದು ನೋಡೋದಿದೆಯಲ್ಲ. ಸೊ ನಾನು ಬರೆಯೋಕ್ಕೆ ಶುರು ಮಾಡೋದಲ್ಲಿಂದ ಅಂತಲ್ಲ, ಚಿಕ್ಕಂದಿಂದನೂ ಅಬ್ಸರ್ವೇಷನ್ ಜಾಸ್ತಿ ಇರೋದು. ಯಾರೋ ಗಂಡ ಹೆಂಡತಿಯವ್ರು ಮಾತಾಡ್ತಿದ್ರೆ ಅವ್ರು ಹೆಂಗೆ ಕಿತ್ತಾಡ್ತಾರೆ, ಅವ್ರು ಹೆಂಗೆ ಪ್ರೀತಿ ಮಾಡ್ತಾರೆ ಅನ್ನೋದೆಲ್ಲ ಒಂದು ಸೆನ್ಸ್ ಹೊಡಿತಿತ್ತಲ್ಲ. ಅದರಿಂದನೇ ಅದು ಎಲ್ಲೋ ಒಂದು ಎಕ್ಸ್ಪೀರಿಯನ್ಸ್ಗಳು ಇದಾಗ ಆ ಹಾಡಲ್ಲಿ ಬಂದಿದ್ದಷ್ಟೇ. ಅದು ಸಾಂಗ್ ಹೆಂಗಿರುತ್ತೆ ಅಂತಂದರೆ ಹೆಂಡತಿಗೆ ಹೊಗಳದಂಗೂ ಇರಬೇಕು, ಹೆಂಡತಿನ ಬೈದಂಗೂ ಇರಬೇಕು ಅಂತ. ಭಾರಿ ಖುಷಿ ಮಾರೆ ನನ್ನ ಹೆಂಡತಿನ ಕಂಡ್ರೆ ಒಂದು ಚೂರು ಬೈಯಲ್ಲ, ಏನೋ ರಾತ್ರಿ ಕುಡ್ಕೊಂಬಂದ್ರೆ ಅಂತ. ಇಷ್ಟೊಂದೆಲ್ಲ ನೀಟಾಗಿ ಸವರ್ಸೋವಂಥ ಒಂದು ಟ್ಯಾಲೆಂಟ್ ಫಸ್ಟ್ ಸಾಂಗಲ್ಲೇ ಪ್ರೂವ್ ಮಾಡಿದ್ರೆ. ಆ್ಯಂಡ್ ತುಂಬ ಒಂಥರ ಖುಷಿಯಾಗೋ ವಿಚಾರ ಅಂತಂದರೆ ಎಲ್ರಿಗೂ ಇರುತ್ತೆ ಸರ್, ಅಪ್ಪು ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋವಂಥ ಒಂದು ಭಾಗ್ಯ. ಅಟ್ಲೀಸ್ಟ್ ಒಂದು ಚಿಕ್ಕ ಪಾತ್ರನಾದರೂ ಮಾಡಬೇಕು ಅಥವಾ ಅವ್ರ ಜೊತೆ ಒಂದು ಫೋಟೋ ತೆಗೋಬೇಕು ಅಂತ 1000 ಜನಕ್ಕೆ ಒಂದು ಐ ಥಿಂಕ್ ಕನಸಾಗಿರುತ್ತೆ. ಸೊ ವಿ ರಿಯಲಿ ಮಿಸ್ ಹಿಮ್. ಆದರೆ ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲೇನೇ ಅಪ್ಪು ಸರ್ಗೆ ಅಂತ ಸೂಪರ್ ಹಿಟ್ ಸಾಂಗ್ ಬರೆಯುವಂಥ ಅವಕಾಶ. ಅಪ್ಪು ಸರ್ನ ಇವತ್ತು ನಾವು ನೆನೆಸ್ಕೊಳ್ಬೇಕು ಅಂದರೆ ಅವರ ಒಂದು ಸಿಂಪ್ಲಿಸಿಟಿ ಆಗಲಿ ಅಥವಾ ಅವ್ರ ಬಿಹೇವಿಯರ್ ಬಗ್ಗೆ ಆಗಲಿ, ನಿಮ್ಮ ಅಂದರೆ ಟೆಕ್ನಿಷಿಯನ್ಸ್ ಜೊತೆ ಆರ್ಟಿಸ್ಟ್ ಜೊತೆ ಹೆಂಗಿರ್ತಾರೆ ಅಂತ ಒಂದು ಗೊತ್ತಿರುತ್ತೆ. ಆದರೆ ಟೆಕ್ನಿಷಿಯನ್ಸ್ಗೂ ಕೂಡ ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಸರ್ ಅವರು? ಸೊ ಅದೇ ಅಪ್ಪು ಸರ್ ಸಿನಿಮಾಗೆ ಬರೆದಿದ್ದು ನನ್ನ ಬಹುದೊಡ್ಡ ಅದು ಅಂದರೆ ಆಶೀರ್ವಾದ, ಅವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಈಗ ರಾಜ್ಕುಮಾರ್ ಸರ್ ಎಲ್ಲ ಅಂದರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ 4 ಗಂಟೆ ಸಿನಿಮಾ ನೋಡೋದು, ಅಣ್ಣವ್ರ ಸಿನಿಮಾ ಅಂದರೆ ಅದೇನೋ ಒಂದು ಬೇರೆ ಥರದ ಒಂದು ವೈಬ್ ಆವಾಗೆಲ್ಲ. ಸೊ ಆ ಥರ ಇದ್ದಾಗ ನಾವು ಅಣ್ಣವರು ಅಪಹರಣ ಆದಾಗೆಲ್ಲ ನಾವೆಲ್ಲ ಕಣ್ಣೀರು ಹಾಕಿದ್ದೀವಿ. ಸೊ ಅವರು ವಾಪಸ್ ಬಂದಾಗ ನಾವು ಅಷ್ಟು ಖುಷಿ ಪಟ್ಟಿದ್ದೀವಿ. ಅವರು ಮತ್ತೆ ಎಲ್ಲರನ್ನ ಬಿಟ್ಟು ಹೋದಾಗ ಹತ್ತಿದ್ದೀವಿ. ಸೊ ಅಷ್ಟು ಅಣ್ಣವರು ಅಂದರೆ ಅಷ್ಟು ನಮಗೆ ಕನೆಕ್ಟೆಡ್ ನಮ್ಮ ಒಂದು ನಮ್ಮ ಎಕ್ಸಾಕ್ಟ್ಲಿ ನಮ್ಮ ಜನರೇಷನ್ ಇದೆಯಲ್ಲ. ಅಂದರೆ ಯಾರೋ ಒಬ್ರು ಚೆನ್ನಾಗಿದ್ದಾರೆ ಅಂದರೆ ಏನು ರಾಜ್ಕುಮಾರ್ ಥರ ಇದ್ದಾನೆ ಅಂದರೆ ಅಣ್ಣವ್ರು ಅಂದರೆ ಅದೊಂದು ಎಮೋಷನ್ ನಮಗೆ ಮುಂಚೆಯಿಂದನೂ. ಸೊ ಅವ್ರನ್ನಂತೂ ನಮ್ಗೆ ಹತ್ತಿರಿಂದ ನೋಡೋಕ್ಕಾಗಿಲ್ಲ. ಸೊ ಅವ್ರ ಜೊತೆ ಸಂವಾದ ಮಾಡೋಕ್ಕಾಗಿಲ್ಲ. ಬಟ್ ಅಣ್ಣವರ ಒಂದು ಫ್ಯಾಮಿಲಿ ಏನಿದೆ ಅದು ಅವ್ರ ಜೊತೆ ಆಲ್ಮೋಸ್ಟ್ ಎಲ್ಲರ ಜೊತೆ ಕೆಲಸ, ಎಲ್ಲ ಸಿನಿಮಾಗಳಿಗೂ ನಾನು ಬರೆದಿದ್ದೀನಿ ಎಲ್ರಿಗೂ. ಸೊ ಅದು ಅಪ್ಪು ಸರಿಂದ ಸ್ಟಾರ್ಟ್ ಆಯಿತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಅಪ್ಪು ಸರ್ ಅದು ಅಂಜನಿ ಪುತ್ರ ಅನೌನ್ಸ್ ಆಗಿರೋದು ಈಗಲೂ ನೆನಪಿದೆ ನನಗೆ. ಅದು ಯಾವುದೋ ಆಂಜನೇಯ ದೇವಸ್ಥಾನದಲ್ಲಿ ಹಿಂಗೆ ಅನೌನ್ಸ್ ಆದಾಗ ನಾನು ಓಕೆ ಹರ್ಷ ಮಾಸ್ಟರ್ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ರವಿ ಬಸರು ಅದಕ್ಕೆ ಮ್ಯೂಸಿಕ್ ಮಾಡ್ತಾಯಿದ್ದಾರೆ ಅನ್ನೋದೊಂದು. ಬಟ್ ನಾನು ಅದಕ್ಕೆ ಬರೀತೀನಿ ಅಂತ ಅಂದ್ಕೊಂಡೇ ಇಲ್ಲ. ಬಟ್ ನಾನು ಆಂಜನೇಯನ ದೊಡ್ಡ ಭಕ್ತ. ಸೊ ನಾನು ಆವಾಗ ಅನ್ಕೋತಿದ್ದೆ ಹನುಮಂತ ನಗರದಲ್ಲೇ ಇರೋದು ನಾನು, ಅಂಜನಿ ಪುತ್ರನೇ ಫಸ್ಟ್ ಸಿನಿಮಾ ನಂದು. ಸೊ ಇದೆಲ್ಲ ಅದೊಂದು ಬ್ಲೆಸ್ಸಿಂಗ್, ದೇವ್ರ ಆಂಜನೇಯನ ಬ್ಲೆಸ್ಸಿಂಗು ಅಂತಲೇ ನಾನು ಅಂದ್ಕೊಂಡಿದ್ದು. ಅಟ್ ದ ಸೇಮ್ ಟೈಮ್ ಅದೊಂದು ಏನೋ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನ ಏನೋ ಗೊತ್ತಿಲ್ಲ, ಅದು ಇರುತ್ತಲ್ಲ ಅದು ನಾವು ಒಂದು ಆಲ್ಬಮ್ ಸಾಂಗ್ ಅಂತ ಮಾಡಿದ್ದು. ಆ ಸಾಂಗ್ ಅದು ಆ್ಯಕ್ಚುಲಿ ಚಂದ ಚಂದ ನನ್ನ ಹೆಂಡತಿ ಅನ್ನೋದು. ಅದು ತುಂಬ ಆಕಸ್ಮಿಕ. ಅದು ಆಲ್ಬಮ್ ಸಾಂಗ್ ಅಂತ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದನ್ನು ಹರ್ಷ ಮಾಸ್ಟರ್ ಮತ್ತು ಅಪ್ಪು ಸರ್ ಕೇಳಿ ಅದನ್ನು ಅವರು ರವಿ ಬಸರವ್ರಿಗೆ ಹೇಳಿ ಅದನ್ನು ಸಿನಿಮಾಗೆ ಪಿಕ್ ಮಾಡೋಣ ಅಂತ ಹೇಳಿ ಅದು ಸಿನಿಮಾಗೆ ಪಿಕ್ ಆಗಿದ್ದು. ಓನ್ಲಿ ಪಲ್ಲವಿ ಮಾತ್ರ ಬಿಟ್ಟಿದ್ವಿ. ಅದನ್ನು ಆಮೇಲೆ ಚರಣ ಬರ್ಸಿದ್ರು, ನನ್ನ ಹತ್ರ ಬರ್ಸಿ ಅದನ್ನು ಫೈನಲ್ ಮಾಡ್ಕೊಂಡಿದ್ದು. ಸೊ ಇದರಿಂದ ಗೊತ್ತಾಗುತ್ತೆ ಒಂದೊಂದು ಸಿಂಗಲ್ ಆಲ್ಬಮ್ ಸಾಂಗ್ಸು, ಸಿಂಗಲ್ ಮ್ಯೂಸಿಕ್ ಆಲ್ಬಮ್ ಕೂಡ ತುಂಬಾ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ಅದು ಐ ಥಿಂಕ್ ಈ ಆಲ್ಬಮ್ ಸಾಂಗ್ಸ್ ಟ್ರೆಂಡು ಈ ಬಾಲಿವುಡ್ ಹಾಲಿವುಡಲ್ಲಿ ತುಂಬಾ ಇರುತ್ತೆ. ಅವರು ಎಷ್ಟೊಂದು ಆರ್ಟಿಸ್ಟ್ಗಳು ಸಿನಿಮಾಗಿಂತ ಜಾಸ್ತಿ ಆಲ್ಬಮ್ ಸಾಂಗ್ಗಳು ಮಾಡಿ ಫೇಮಸ್ ಆಗಿರೋದಿರುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಸ್ವಲ್ಪ ಅದು ಟ್ರೆಂಡ್ ಆಗ್ತಾ ಇದೆ. ಐ ಥಿಂಕ್ ಅದು ಜಾಸ್ತಿ ಇನ್ನು ಪ್ರಯೋಗಗಳು ಮಾಡ್ತಾ ಹೋಗ್ತಾ ಇದ್ರೆ ತುಂಬ ಜನ ಯಂಗ್ಸ್ಟರ್ಸ್ಗೆ
ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ನೀವೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಐ ಥಿಂಕ್ ದ ಜರ್ನಿ ವಾಸ್ ನಾಟ್ ಸೊ ಈಸಿ ಅಂತ ಅನ್ಸತ್ತಲ್ವ ಸರ್ ನಿಮಗೆ? ಬಿಕಾಸ್ ಈ ಒಂದು ಇಂಡಸ್ಟ್ರಿನಲ್ಲಿ ಹೇಗೆ ಅಂದರೆ ಕಲಾವಿದರನ್ನ ಬೇಗ ಗುರುತಿಸ್ತಾರೆ, ಯಾಕಂದರೆ ನಾವು ಆನ್ ಸ್ಕ್ರೀನ್ ಬರ್ತೀವಿ ಅಥವಾ ಕಾಣಿಸ್ಕೋತೀವಿ 4 ಜನಕ್ಕೆ. ಆದರೆ ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡುವಂತಹ ತಂತ್ರಜ್ಞರಿಗೆ, ಟೆಕ್ನಿಷಿಯನ್ಸ್ಗೆ ರೆಕಗ್ನೈಸೇಷನ್ ಕಡಿಮೆ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳಬೇಕು ಅಂದರೆ ಎಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ ಸರ್ ಈ ಇಂಡಸ್ಟ್ರಿನಲ್ಲಿ? ನನಗೆ ಅದೇ ಒಂದು ಸಾಂಗ್ ಆದಮೇಲೆ ನಾನು ಅಂದ್ಕೊಂಡಿದ್ದೇನೆಂದರೆ ಓಕೆ ನೆಕ್ಸ್ಟ್ ಈಗ ಸಾಂಗ್ ಹಿಟ್ ಆಗಿದೆ, ನೆಕ್ಸ್ಟ್ ನನಗೆ ಡೈರೆಕ್ಟ್ರ್ ಕಾಲ್ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರ್ ಕಾಲ್ ಮಾಡ್ತಾರೆ, ಕೆಲಸ ಕೊಡ್ತಾರೆ ಅನ್ನೋ ಥರದ್ದು ಒಂದು ಇತ್ತು. ಬಟ್ ಹಂಗೆ ಆಗಲಿಲ್ಲ. ಅದು ಆಲ್ಮೋಸ್ಟ್ ನಂದು ಒಂದು ಸಾಂಗ್ ರಿಲೀಸ್ ಆಗಿ 2017 ಎಂಡಲ್ಲಿ ರಿಲೀಸ್ ಆದರೆ ಸೆಕೆಂಡ್ ಸಾಂಗ್ ನಂದು ಇನ್ನೂ ಬೇಕಾಗಿದೆ ರಿಲೀಸ್ ಆಗಿರೋದು 2019 ಅಕ್ಟೋಬರ್, ಆಲ್ಮೋಸ್ಟ್ 1.25 ಇಯರ್. ಸೊ ಆ ಗ್ಯಾಪಲ್ಲಿ ನನಗೆ ಯಾವುದೂ ಹಾಡುಗಳು ಬರಲಿಲ್ಲ. ಗೊತ್ತಾಯಿತು ಇದು ನಾನು ಇನ್ನು ಅಂದರೆ ಸಾಕಾಗಿಲ್ಲ, ಒಂದು ಹಾಡಲ್ಲೇ ಯಾರೂ ಇದು ಮಾಡ್ತಾ ಇಲ್ಲ. ಮತ್ತದು ಕುಂದಾಪುರ ಕನ್ನಡ ಫೋಕ್ಲೋರ್ ಆ ಸ್ಟೈಲಲ್ಲಿ ಇದ್ದಿದ್ದರಿಂದ ತುಂಬ ಜನ ಅಂದ್ಕೊಂಡಿದ್ರಂತೆ ಅದು ಆಲ್ರೆಡಿ ಯಾರೋ ಹಳೆ ರೈಟರ್ ಬರೆದಿರೋದನ್ನೇ ಇವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ಈ ಹೆಸರು ಸ್ವಲ್ಪ ಉದ್ದ ಇರೋದ್ರಿಂದನೇ ಏನೋ ಗೊತ್ತಿಲ್ಲ, ಯಾರೋ ದೊಡ್ಡ ರೈಟರು ಅಂತ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಅದು ಒಂದಿತ್ತು. ಮತ್ತು ಹೆಂಗೆ ಅಂದರೆ ನಾವು ಈಗ ಒಂದು ಯಾವುದೋ ಮೆಲಡಿ ಹಿಟ್ಟಾದರೆ ಆ ಮೆಲಡಿ ಸಾಂಗ್ಗಳು ಜಾಸ್ತಿ ಸಿನಿಮಾಗಳಲ್ಲಿ. ಇದು ಒಂದು ಯಾವುದೋ ಒಂದು ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಹಾಡಬೇಕಿದ್ರೆ ಮೇ ಬಿ ನಾನು ಅಪ್ರೋಚ್ ಮಾಡ್ತಿದ್ರೇನೋ, ಬಟ್ ಆ ಥರ ಆಗಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ 1.5 ಇಯರ್ಸ್ ಸ್ಟ್ರಗಲ್ ಇತ್ತು. ನಾನು ನನ್ನ ಫ್ರೆಂಡ್ ಹತ್ರ, ಇಂಡಸ್ಟ್ರಿ ಫ್ರೆಂಡ್ಸ್ ಹತ್ರ ಎಲ್ಲ ನಂಬರ್ ತೊಗೊಳ್ಳೋದು, ಡೈರೆಕ್ಟರ್ ನಂಬರ್ ತೊಗೊಳ್ಳೋದು ಒಂದಿಷ್ಟು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಂದಿಷ್ಟು ನಂಬರ್ ತೊಗೊಳ್ಳೋದು, ದಿನಕ್ಕೊಂದು 2-3 ಜನಕ್ಕೆ ಫೋನ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೂ ಫೋನ್ ಮಾಡಿದ್ದೀನಿ. ಆವಾಗ ಫೋನ್ ಮಾಡಿ ಸರ್ ಈ ಸಾಂಗ್ ನಾನು ಬರೆದಿದ್ದು ಅನ್ನೋರು, ಈ ಸೂಪರ್ ಚೆನ್ನಾಗಿ ಬರೆದಿದ್ದೀರ ನಾನು, ಸರ್ ಹಿಂಗೆ ಮೀಟ್ ಮಾಡಬೇಕು ಅನ್ಸತಿ ಅಥವಾ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದಾಗ ಆಲ್ಮೋಸ್ಟ್ ಒಂದು 80% ಜನ ಓಕೆ ಮೀಟ್ ಮಾಡ ಅಂತ ಹೇಳಿ ಆಮೇಲೆ ಅದು ಏನು ನಾನು ಫಾಲೋಅಪ್ ಮಾಡಿದ್ರು ಆಗಿಲ್ಲ. ಡೈರೆಕ್ಟ್ರುಗಳು ಅಷ್ಟೇ ಆ ಟೈಮಲ್ಲಿ ಯಾರೂ ಜಾಸ್ತಿ ಅವಕಾಶ ಕೊಡಲಿಲ್ಲ. ಅದರಲ್ಲಿ ಒಂದು 20% ಜನ ಅವಕಾಶ ಕೊಟ್ಟರು. ಸೊ ಅದರಲ್ಲಿ 20%ಅಲ್ಲಿ ವಾಸುಕಿ ಅವರು ನನಗೆ ಇನ್ನೂ ಬೇಕಾಗಿದೆ ಅವಕಾಶ ಕೊಟ್ಟಿದ್ದು. ಸೊ ಅದು ಆಗೇನು ನನಗೆ 2ನೇ ಸಾಂಗ್ ಇನ್ನೊಂದು ಹಿಟ್ ಆಯಿತು. ಸೊ ಆ ಇನ್ನೂ ಬೇಕಾಗಿದೆ ಯಾವಾಗ ರಿಲೀಸ್ ಆಯಿತು ಅದು ಹೆಸರು ಕೊಡ್ತು ನನಗೆ, ಇಂಡಸ್ಟ್ರಿಯಲ್ಲಿ ಹೆಸರು ಕೊಡ್ತು ನನಗೆ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಒಂದು ಸೂಪರ್ ಹಿಟ್ ಸಾಂಗ್ ಕೊಟ್ಟು 1.5 ವರ್ಷ ನಿಮ್ದು ಅದು ಕಾನ್ಸ್ಟೆಂಟ್ ಎಫರ್ಟು, ಸ್ಟ್ರಗಲ್ಲು, ಆ ಪೇಷನ್ಸು ಎಲ್ಲ ಅಲ್ಲಿ ಕಲ್ತ್ರಿ ಅಂತ ಅನ್ಸುತ್ತಲ್ವಾ? ಅದೇ ನಾನು ಹಿಂತಿರುಗಿ ನೋಡಿದ್ರೆ ಆ ಟೈಮಲ್ಲಿ ಎಲ್ಲಾದರೂ ನನಗೆ ಸೆಕೆಂಡ್ ಸಾಂಗ್ ಟಕ್ ಅಂತ ಇನ್ನೊಂದು ಯಾವುದೋ ದೊಡ್ಡ ಸಿನಿಮಾ ಸಿಕ್ಕಿ ನಾನು ಅದನ್ನು ಅಚೀವ್ ಮಾಡೋಕ್ಕಾಗದೆ, ಇಲ್ಲ ಅವ್ರಿಗೆ ಓಕೆ ಆಗದೆ ನಾನು ಅದೇ ಥರ ಒಂದು 3-4 ಸಾಂಗ್ಗಳು ಆಗಿದ್ದರೆ ಮೇ ಬಿ ಇಲ್ಲ ಅವ್ನು ಬರೆಯೋಕ್ಕೆ ಆ ಜಾನರ್ ಆಗ್ತಿಲ್ಲ ಇವನಿಗೆ ಅಂತ ಎಲ್ಲೋ ಒಂದು ಕಡೆ ಹೆಸರು ಓಡಾಡಿದರೆ ಮೇ ಬಿ ನನ್ನ ಕೆರಿಯರಲ್ಲೇ ಡೌನ್ ಆಗ್ತಿತ್ತೇನೋ. ಪ್ರಾಬಬ್ಲಿ ಅಲ್ಲಿ ನನಗೆ ಅವಕಾಶ ಸಿಗದೇ ಇದ್ದಿದ್ದು ಒಳ್ಳೆದಾಯ್ತು ಅಂತ ಈಗ ಅನಿಸ್ತಿದೆ. ಬಿಕಾಸ್ ನನಗೆ ಕಲಿಯೋದಕ್ಕೆ ಸಿಕ್ತು. ನಾನು ಆವಾಗ ತುಂಬ ಜನ ಬರ್ಸಿದ್ರು ಕೂಡ ಸುಮ್ಮನೆ ಹಿಂಗೆ ಒಂದಿಷ್ಟು ಬರ್ಸೋದು, ಹೆಂಗೆ ಬರಿತಾರೆ ನೋಡೋಣ ಅಂತ, ಆಮೇಲೆ ಇಲ್ಲ ನಾನು ದೊಡ್ಡ ರೈಟ್ ಹತ್ರ ಬರ್ಸ್ಬೇಕು ಅಂತ ಹೋಗ್ತಿದ್ರು, ಆ ಥರ ಎಲ್ಲ ಆಗೋದು. ಸೊ ನಾನು ಆ ಗ್ಯಾಪಲ್ಲಿ ಕಲಿತೆ ತುಂಬ, ಏನು ಬರೀಬೇಕು, ಹೇಗೆ ಬರೀಬೇಕು, ಹಾಡುಗಳನ್ನು ಕೇಳೋದಾಗಿರ್ಬೋದು, ಒಂದಿಷ್ಟು ಇಂಟರ್ವ್ಯೂಗಳನ್ನು ನೋಡೋದಾಗಿರ್ಬೋದು, ಓದೋದಾಗಿರ್ಬೋದು. ಸೊ ತುಂಬ ಒಳ್ಳೆ ಟ್ರೈನಿಂಗ್ ಪೀರಿಯಡ್ ಆಯಿತು ನನಗೆ. ಸೊ ಆ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇವತ್ತಿಗೂ ನನಗೆ ಹೆಲ್ಪ್ ಮಾಡ್ತಾನೆ ಇದೆ. ಸೊ ಆ 1.5 ವರ್ಷ ನಿಮಗೆ ನೀವೇ ಪ್ರಿಪೇರ್ ಆಗೋಕ್ಕೆ ಒಂದು ಸಮಯ ಅಂತ. ಬಿಕಾಸ್ ತುಂಬ ಜನಕ್ಕೆ ಹೆಂಗೆ ಅಂತ ಹೇಳಿದರೆ ಸರ್, ಇವಾಗ ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ನಾವು ಸ್ಟಾರ್ಸ್ ಆಗಿಬಿಡ್ಬೇಕು ಅಥವಾ ಇಮಿಡಿಯೇಟ್ಲಿ ನಾವು ಪ್ರೂವ್ ಮಾಡ್ಕೊಳ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದರೆ ಇಂಥ ಮಾತುಗಳನ್ನ ಕೇಳಿದಾಗ ಇಂಡಸ್ಟ್ರಿನಲ್ಲಿ ಬರಬೇಕು ಅಂದರೆ ಫಸ್ಟ್ ನಮ್ಗೆ ಬೇಕಾಗಿರೋದೇ ತಾಳ್ಮೆ ಆ್ಯಂಡ್ ಏನೋ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಕಂಟಿನ್ಯೂಸ್ ಆಗಿ ನಾವೇನೋ ಎಫರ್ಟ್ ಹಾಕ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಕ್ಲಿಕ್ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಒಂದಷ್ಟು ಉದಾಹರಣೆಗಳಿರುತ್ತೆ. ಸೆಕೆಂಡ್ ಸಾಂಗ್ ಕೂಡ ಮುಂದಿನ ನಿಲ್ದಾಣ ಸಿನಿಮಾದ ಇನ್ನೂ ಬೇಕಾಗಿದೆ. ದಟ್ ವಾಸ್ ಆಲ್ಸೋ ಅಂದರೆ ಈ ತುಂಬ ಸೂದಿಂಗ್ ಆಗಿ ಲಿರಿಕ್ಸ್ಗಳನ್ನ ಬರೆದು ಆ ಮ್ಯೂಸಿಕ್ಕು ಹಾಗೇ ಹೊಂದಿದ್ದು. ಆ್ಯಂಡ್ ಯಾವುದೇ ಒಂದು ಸಿನಿಮಾಗೆ ನಾವು ಅಂದ್ಕೊಳ್ಳೋದೆ ಸಾಂಗ್ಸ್ ಒಂದು ಫಸ್ಟ್ ಇನ್ವಿಟೇಷನ್ ಅಂತ. ಈಗ ಈ ಸಾಂಗ್ ಹಿಟ್ ಆಗಿದೆ, ಈಗಲೂ ಅಷ್ಟೇ ಕಿರಿಕ್ ಪಾರ್ಟಿ ಅಂತ ಬಂದರೆ ಬೆಳಗ್ಗೆದ್ದು ಯಾವ ಮುಖವ, ಓಕೆ ಕಾಂತಾರ ಅಂತ ಬಂದರೆ ಸಿಂಗಾರ ಸಿರಿ, ಈ ಥರ ಒಂದು ಸಿನಿಮಾ ಹೆಸರು ಕೇಳಿದ ತಕ್ಷಣ ಒಂದು ಹಾಡುಗಳು ಬರುತ್ತೆ. ಅದಕ್ಕೆ ಎಷ್ಟು ಎಫೆಕ್ಟಿವ್ ಆಗಿ ನಮಗೆ ಕೆಲಸಗಳಿರುತ್ತೆ. ಆ್ಯಂಡ್ ಆ ಒಂದು ಮ್ಯೂಸಿಕ್ ಡೈರೆಕ್ಟರ್ಸು ಅಥವಾ ಲಿರಿಸಿಸ್ಟ್ಗಳನ್ನೇ ನಾವು ಹೀರೋ ಅಂತ ತೊಗೊಳ್ತೀವಿ. ಮುಂಚೆ ಎಲ್ಲ ದೊಡ್ಡದಾಗಿ ಆಡಿಯೋ ಲಾಂಚ್ ಫಂಕ್ಷನ್ಸ್ ಆಗ್ತಾ ಇತ್ತು. ಅಲ್ಲಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಲಿರಿಸಿಸ್ಟ್ಗಳನ್ನೇ ನಾವು ಹೀರೋಗಳಂತ ಪ್ರೊಜೆಕ್ಟ್ ಮಾಡ್ತಿದ್ವಿ. ಆ ಒಂದು ಆಡಿಯೋ ಲಾಂಚ್ಗಳು ನಾವು ಇವಾಗ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ಸತ್ತಲ್ವಾ ಈಗಿನ ಒಂದು ಜನ್ರೇಷನಲ್ಲಿ. ಇವಾಗೆಲ್ಲ ಯೂಟ್ಯೂಬು, ಫೇಸ್ಬುಕ್ಕು ಇದೆಲ್ಲ ಅಥವಾ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಇದರಿಂದ ನಮಗೆ ಪ್ಲಸ್ ಅನ್ಸುತ್ತೋ ಅಥವಾ ಮೈನಸ್ ಅನ್ಸುತ್ತಾ? ಯಾವ ಥರ ಅದು ನಮಗೆ ಇಂಪ್ಲಿಮೆಂಟ್ ಆಗುತ್ತೆ? ಇಲ್ಲ, ಖಂಡಿತ ಪ್ಲಸ್ಸು ತುಂಬ ಇದೆ. ಅಂದರೆ ಇವಾಗೇನು ನಾವು ಸ್ಪೀಡ್ ಆಗಿದೆ,
ಅದು ಪ್ಲಸ್ಸು ಹಾಗೆ ಇದೆ, ಮೈನಸ್ ಒಂದು 30% ಮೈನಸ್ಸು ಇದೆ. ಮೈನಸ್ ಏನಾಗ್ತಿದೆ ಅಂದರೆ ತುಂಬ ಟೂ ಮಚ್ ಕಂಟೆಂಟ್. ಈಗ ನಾವು ಒಂದು ಸಾಂಗ್ ಬಿಟ್ಟರೆ ಮುಂಚೆ ಎಲ್ಲ ಒಂದು ಕ್ಯಾಸೆಟ್ ರಿಲೀಸ್ ಆದರೆ ವಾರದಲ್ಲಿ ಒಂದು 2-3 ಸಿನಿಮಾ ಕ್ಯಾಸೆಟ್ ರಿಲೀಸ್ ಆದರೆ ಅದರಲ್ಲಿ ಯಾವುದೋ ಒಂದು ಪಿಕ್ ಮಾಡಿಬಿಟ್ಟು ನಾವು ಮನೆಗೆ ತೊಗೊಂಬರ್ತಿದ್ವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಕೇಳ್ತಿದ್ವಿ. ಯಾವುದೇ ಕ್ಯಾಸೆಟ್ ತಂದರೂ ಆ ಆಡಿಯೋ ನಮ್ಗೆ ಸೂಪರ್ ಹಿಟ್ಟೆ. ಯಾಕಂದರೆ ನಮಗೆ ಅದನ್ನ ಅಷ್ಟು ನಂಬರ್ ಆಫ್ ಟೈಮ್ಸ್ ಕೇಳ್ತಿದ್ವಿ ನಾವು. ಸೊ ಅದನ್ನು ನಮ್ಗೆ ಕೇಳ್ತಾ ಹಾಡು ಇಷ್ಟ ಆಗಿರೋದು. ಇವಾಗ ಹಂಗಲ್ಲ, ಒಂದು ಸಾಂಗ್ ಬಂದರೆ ನಾವು ಅದನ್ನು ಒಂದು ಅರ್ಧ ಕೇಳ್ತಂಗೆ ಟಕ್ ಅಂತ ಇನ್ನೊಂದಕ್ಕೆ ಶಿಫ್ಟ್ ಆಗಿಬಿಡ್ತೀವಿ. ಸೊ ಅದು ತುಂಬ ಓವರ್ ಕಂಟೆಂಟ್ ಇದೆಯಲ್ಲ, ಫ್ಲೋ ಆಗ್ತಿದೆಯಲ್ಲ, ಅದು ಎಲ್ಲ ಒಂದು ಕಡೆ ಮೈನಸ್ ಅನಿಸುತ್ತೆ. ಬಟ್ ರೀಚ್, ಈಗ ಮುಂಚೆ ಎಲ್ಲ ನಾವು ಒಂದು ಹಾಡನ್ನು ನಂದು ಏನೋ ಒಂದು ಈಗ ಇಂಟರ್ವ್ಯೂ ನೋಡ್ತಿದ್ದೀವಿ, ಇದನ್ನು ಇನ್ನೊಬ್ರಿಗೆ ತೋರಿಸ್ಬೇಕು ಅಂದರೆ ಅವ್ರು ಯಾವುದೋ ಟೈಮಲ್ಲಿ ಕೂತ್ಕೊಂಡು ಕಾಯಬೇಕಿತ್ತು. ಆ ಟೈಮಲ್ಲಿ ಒಂಚೂರು ಮಿಸ್ ಆಯಿತು, ಕರೆಂಟ್ ಹೋಯಿತು ಅಂದರೆ ಮುಗೀತು, ಅದನ್ನು ಮತ್ತೆ ನೋಡೋಕ್ಕಾಗ ರೀಟೆಲಿಕಾಸ್ಟ್ ಇರ್ತಿರಲಿಲ್ಲ. ಇವಾಗಲ್ಲ, ಯೂಟ್ಯೂಬಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಬೋದು. ಸಾಂಗ್ನೂ ಅಷ್ಟೇ ಯಾವಾಗ ಬೇಕಿದ್ರೂ ನೋಡ್ಬೋದು. ಮತ್ತು ರೀಲ್ಸ್ ಬಂದಿದೆ, ಅದರಲ್ಲಿ ಯಾವುದ್ಯಾವುದೋ ಹಾಡು, ಯಾವಾಗಿನ ಹಾಡು ಇವಾಗ ಹಿಟ್ ಆಗ್ತಿದೆ. ಸೊ ಯಾರೋ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಅವನು ಊರಲ್ಲೇ ಕೂತ್ಕೊಂಡು ಏನೋ ಒಂದು ರೀಲ್ಸ್ ಮಾಡಿ ಅವನು ಯಾವುದೋ ಒಂದು ಇದರಲ್ಲಿ ವೈರಲ್ ಆಗ್ಬೋದು, ಯಾವುದೋ ದೊಡ್ಡ ದೊಡ್ಡ ಶೋಸ್ಗಳಿಗೆ ಹೋಗ್ಬೋದು, ಸಿನಿಮಾಗಳಲ್ಲಿ ಇದು ಮಾಡ್ಬೋದು. ಸೊ ಈ ಥರ ಎಲ್ಲ. ಮುಂಚೆ ಬೆಂಗಳೂರಲ್ಲಿ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದರೆ ಅಥವಾ ಆರ್ಟಿಸ್ಟ್ ಆಗಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ನೀಲೆಲ್ಲ ಅಲಿಬೇಕು ಅನ್ನೋದೆಲ್ಲ ಇತ್ತು. ಇವಾಗ ಎಲ್ಲೋ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಎಲ್ಲೋ ಕೂತ್ಕೊಂಡು ಒಂದು ಮಾಡಿರೋ ಒಂದು ವೀಡಿಯೋ ವೈರಲ್ ಆದಾಗ ಅವನಿಗೆ ಡೈರೆಕ್ಟ್ ಕಾಲ್ ಮಾಡಿ ಅವ್ರಿಗೆ ಒಂದು ಸಿನಿಮಾಗೆ ಅವಕಾಶ ಕೊಡೋದಾಗಿರ್ಬೋದು. ಈ ಥರ ಎಲ್ಲ ಇದ್ದೇ ಇದೆ ಮೇಡಮ್, ಪ್ಲಸ್ಗಳು ತುಂಬಾ ಇದೆ. ಆದರೆ ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಿ ಪಿಕ್ ಮಾಡ್ತೀವೋ ಐ ಥಿಂಕ್ ಅದು ಪ್ಲಸ್ ತೊಗೊಂಡ್ರೆ ಪ್ಲಸ್ ಆಗಿ ನಾವು ಅದನ್ನ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಸೊ ನಿಮ್ಮ ಲೈಫಲ್ಲಿ ಒಂದು ಹಂತಕ್ಕೆ ತೊಗೊಂಡು ಹೋಗಿದ್ದು ಸಿಂಗಾರ ಸಿರಿ. ನಿಮ್ಮ ಫಸ್ಟ್ ಕಾಲ್ ವಿತ್ ರಿಷಬ್ ಸರ್ ಅವ್ರ ಜೊತೆ ಮಾತಾಡಿದಂತಹ ಒಂದು ಕ್ಷಣ ಅಥವಾ ನಿಮಗೆ ಡೋರ್ ನಾಕ್ ಮಾಡಿದಂತಹ ಒಂದು ಆಪರ್ಚುನಿಟಿ, ಅದ್ರ ಬಗ್ಗೆ ಇವತ್ತು ಮೆಲ್ಕ್ ಹಾಕಬೇಕು ಅಂದರೆ ಹೆಂಗೆ ಸಿಕ್ತು ನಿಮ್ಗೆ ಅದೊಂದು ಗ್ರೇಟ್ ಆಪರ್ಚುನಿಟಿ? ಸೊ ರಿಷಬ್ ಸರ್ನ ನಾನು ಮುಂಚೆಯಿಂದ ಅವ್ರ ಕೆಲಸ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ಕೊಂಡು ಬರ್ತಾ ಇದ್ದೆ. ಸೊ ನಮ್ಮ ಕುಂದಾಪುರದವರು ಕೂಡ, ಹಾಗಾಗಿ ಕಿರಿಕ್ ಪಾರ್ಟಿ ರಿಕ್ಕಿ ಟೈಮಿಂದನೂ, ಮತ್ತು ಅವರು ಲೂಸಿಯಾದಲ್ಲಿ ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡಿದಾಗಲೂ ನಮ್ಮ ಕುಂದಾಪುರದವರು ರಿಷಬ್ ಸರು, ಮತ್ತು ಉಳಿದವರು ಕಂಡಂತೆಲ್ಲ ರಾಘು ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಅವರು ಪ್ರೊಡಕ್ಷನ್ ಮಾಡಿದಾಗ ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾಗೆ ನಾನು ಹಾಡು ಬರೀಬೇಕು ಅಂತ ಹೇಳಿ ಅದರ ಡೈರೆಕ್ಟರ್ ನನ್ನ ಕರೆಸಿದ್ರು. ಆವಾಗ ರಿಷಬ್ ಸರ್ ಕೆಳಗಡೆ ಆಫೀಸಲ್ಲಿದ್ದರು. ನಾನು ಡೈರೆಕ್ಟರ್ ಹತ್ರ ಬ್ರೀಫ್ ತೊಗೊಂಡು ಕೆಳಗಡೆ ಬಂದಾಗ ರಿಷಬ್ ಸರ್ನ ಮೀಟ್ ಮಾಡ್ತೀರಾ? ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಹಿಂಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಪ್ರಮೋದ್ ಮರವಂತೆ ನಮ್ಮೂರವರು ಅಂತ ಹೇಳಿ ಫೋಟೋ ತೊಗೊಂಡು ಬಂದಿದ್ದೆ. ಸೊ ಅದೆಲ್ಲ ಆಗಿತ್ತು. ಆ ಸಿನಿಮಾದಲ್ಲಿ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಅದು ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆದರೂ ಏನೇನೋ ಆಗಿ ಆ ಸಿನಿಮಾದಲ್ಲಿ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಾನು ರಿಷಬ್ ಸರ್ ನಂಬರ್ ಇಟ್ಕೊಂಡಿದ್ದೆ. ಸುಮ್ಮನೆ ಈ ಬ್ರಾಡ್ಕಾಸ್ಟ್ ಲಿಸ್ಟಲ್ಲಿ ಕಳಿಸೋ ಥರ ನಾನು ಡೈರೆಕ್ಟರ್ಗಳಿಗೆಲ್ಲ ಹಿಂಗೆ ಕಳಿಸ್ತಿದ್ದೆ. ಯಾವುದೋ ನನಗೆ ತುಂಬ ಚೆನ್ನಾಗಿ ಬರ್ದಿದ್ದೀನಿ ಸಾಂಗು ಅಥವಾ ನನಗೆ ಇಷ್ಟ ಆಗಿದೆ ಅಂದರೆ ಡೈರೆಕ್ಟರ್ಗಳಿಗೆಲ್ಲ ಕಳಿಸ್ತಿದ್ದೆ, ಅವ್ರಿಗೂ ಕಳಿಸ್ತಿದ್ದೆ. ಒಂದು ಫೈನ್ ಡೇ ನನಗೆ ಒಂದು ಮಧ್ಯಾಹ್ನ 3 ಗಂಟೆ, ನಾನು ಮಧ್ಯಾಹ್ನ ಊಟ ಆದ ಕೂಡಲೇ ಒಂದು ಪವರ್ ನ್ಯಾಪ್ ತೊಗೋತೀನಿ. ಸೊ ಮಲ್ಕೊಂಡು ಹಿಂಗೆ ಹೇಳ್ತಿದ್ದಂಗೆ ಕಾಲ್ ಬಂತು, ರಿಷಬ್ ಶೆಟ್ಟಿ ಸರ್ ಅಂತ. ನನಗೆ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಾನು ನಿದ್ದೆಗಣ್ಣಲ್ಲಿ ಬೇರೆ ಇದ್ದೆ. ಅವ್ರು ಸರ್ ಕಾಲ್ ಮಾಡ್ತಿದ್ದಾರೆ ನನಗೆ ಅಂತ ಹಿಂಗೆ ನೋಡಿದಾಗ ಕಾಲ್ ಮಾಡಿ ಪಿಕ್ ಮಾಡಿ ಹಿಂಗೆ ಮಾತಾಡ್ತಿದ್ದಂಗೆ ಅವ್ರು ತುಂಬ ಆತ್ಮೀಯವಾಗಿ ಮಾತಾಡಿದ್ರು. ಮಗ ಎಲ್ಲಿದೆಯಾ ಅಂತ. ನಾನು ಸರ್ ಇಲ್ಲಿ ಬೆಂಗಳೂರಲ್ಲಿದ್ದೀನಿ, ಕುಂದಾಪುರಕ್ಕೆ ಬರೋಕ್ಕಾಗುತ್ತಾ ಅಂತ ಕೇಳಿ. ನಾಳೆ ಓಕೆ ಸರ್, ನಾಳೆ ಒಂದೇ ದಿನದಲ್ಲಿ ಸ್ವಲ್ಪ ಕಷ್ಟ, ನಾನು ನಾಡಿದ್ದು ಬರ್ತೀನಿ ಸರ್ ಅಂತ ಹೇಳಿ ಆಮೇಲೆ ನಾನು ನೆಕ್ಸ್ಟ್ ಕುಂದಾಪುರಕ್ಕೆ ಹೋದೆ. ಸೊ ಇದು ಫಸ್ಟ್ ಕಾಲ್ದು ನನಗೆ ನೆನಪಿರುತ್ತೆ. ಆವಾಗ ಅಲ್ಲಿ ಹೇಳಿದರು ನನಗೆ. ಸೊ ನಾನು ಕರಾವಳಿ ಒಬ್ಬ ರೈಟ್ರನ್ನ ಹುಡುಕ್ತಾ ಇದ್ದೀನಿ, ಯಾಕಂದರೆ ಇದು ಕರಾವಳಿ ಬೇಸ್ ಕತೆ ಇದು. ಅದಕ್ಕೂ ಮುಂಚೆ ಪೋಸ್ಟ್ರು ನೋಡಿದ್ದೆ, ಕಾಂತಾರ ಕೋಣ ಜೊತೆ ಹಿಂಗೆ ಓಡಿ ಬರ್ತಿರೋದು ಒಂದು ಕಾಂತಾರದ ಪೋಸ್ಟ್ರು, ಅದೊಂದು ನೋಡಿದ್ದೆ ನಾನು. ಅವ್ರು ಹೇಳಿದ್ರು, ಇಲ್ಲ ಕಾಂತಾರಕ್ಕೆ ಈ ಥರದೊಂದು ಲವ್ ಸಾಂಗ್ ಮಾಡ್ತಿದ್ದೀವಿ, ಅದು ತುಂಬ ರೆಗ್ಯುಲರ್ ಲವ್ ಸಾಂಗ್ ಇಲ್ಲದೆ ಅದರಲ್ಲೊಂದು ಸೌತ್ ಕೆನರಾ ನಮ್ಮ ಕರಾವಳಿದೊಂದು ಫ್ಲೇವರ್ ಬೇಕು, ಅದಕ್ಕೆ ನೀನು ವರ್ಕ್ ಆಗ್ತೀಯ ಅನಿಸ್ತು ನನಗೆ, ನೀನು ಹಾಡುಗಳನ್ನು ಕೇಳಿದ್ದೀನಿ, ಸೊ ಬಾ ಅಂತ ಹೇಳಿ ಅಲ್ಲಿ ಕರೆಸ್ಕೊಂಡ್ರು ನನ್ನ. ನೈಸ್. ಸೊ ಕುಂದಾಪುರಕ್ಕೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಕುಂದಾಪುರದಲ್ಲಿ ಎಷ್ಟು ದಿನ ಕಲಿಯುವಂಥ ಒಂದು ಅವಕಾಶ, ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಆ ಒಂದು ಹಾಡು ಈ ಮಟ್ಟಕ್ಕೆ ರೀಚ್ ಆಗಿ ಅದೊಂಥರ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಬೆಂಚ್ ಮಾರ್ಕ್ ಆಗಿರುತ್ತೆ ಅಂತ, ಅದನ್ನು ಹೇಗೆ ರಿಸೀವ್ ಮಾಡ್ಕೊಂಡ್ರಿ ಸರ್ ನೀವು? ಸೊ ಆ ಅವಕಾಶ ಬಂದಾಗಲೇ ನಾನು ಅಂದ್ಕೊಂಡೆ, ಅಂದರೆ ಅದೇನೋ ಹೇಳ್ತಾರಲ್ಲ, ಒಂದೊಂದು ಅವಕಾಶ ಬಂದಾಗ ಅದು ಸೆನ್ಸ್ ಆಗುತ್ತೆ ನಮಗೆ, ದಿಸ್ ಈಸ್ ದ ಅಂದರೆ ಇದೊಂದು ನೆಕ್ಸ್ಟ್ ಅದು ನನಗೆ ಬಂತು. ಒಂದು ಅದ್ರ ಜೊತೆ ಅಸೋಸಿಯೇಟ್ ಆಗಿದ್ದ ಹೆಸರುಗಳ ಕಾರಣಕ್ಕೆ, ಹೊಂಬಾಳೆ ಸಂಸ್ಥೆ, ರಿಷಬ್ ಶೆಟ್ಟಿ ಸರ್, ಅಜನೀಶ್ ಲೋಕನಾಥ್ ಅವರು ಅನ್ನೋದು. ಸೊ ನಾನು ಅಲ್ಲಿಗೆ ಹೋದಾಗಲೇ ನಾನು ಫಸ್ಟ್ ದಿನ ಆ್ಯಕ್ಚುಲಿ ಟ್ಯೂನ್ ಇನ್ನೂ ರೆಡಿ ಇರಲಿಲ್ಲ ಫುಲ್ಲು. ನಾನು ಅಜನೀಶ್ ಸರ್ ಜೊತೆ ಕೂತ್ಕೊಂಡೆ. ಫಸ್ಟು ಸೀದಾ ಶೂಟಿಂಗ್ ಸೆಟ್ಗೆ ಹೋದೆ. ರಿಷಬ್ ಸರ್ ಕೆರಾಡಿಯಲ್ಲಿ ಶೂಟ್ ಮಾಡ್ತಿದ್ರು, ಆ ಕಂಬಳದ ಪೋರ್ಷನ್ ಏನಿದೆ ಅದು ಶೂಟ್ ಮಾಡ್ತಾಯಿದ್ರು. ಅವರು ಆ ಶಿವನ ಗೆಟಪ್ಪಲ್ಲೇ ಇದ್ದರು. ಸೊ ಅಲ್ಲಿ ಹೋಗಿ ರಿಷಬ್ ಸರ್ ಜೊತೆ ಮಾತಾಡಿಕೊಂಡು ಅವ್ರ ಸಿಚುವೇಶನ್ ಎಲ್ಲ ಹೇಳಿ ನಾನು ನೇರವಾಗಿ ಇಲ್ಲಿಗೆ ಬಂದೆ. ಅಜನೀಶ್ ಸರ್ ಒಂದು ಹೋಟೆಲಲ್ಲಿ ಎಲ್ಲ ಸ್ಟುಡಿಯೋ ಸೆಟಪ್ ಹಾಕ್ಕೊಂಡಿದ್ರು, ಅಲ್ಲಿಗೆ ಬಂದೆ. ಅಲ್ಲಿ ಬಂದು ಕೂತ್ಕೊಂಡು ನಾವು ಒಂದು ಹಾಫ್ ಡೇ ಫುಲ್ ವರ್ಕ್ ಮಾಡಿದ್ವಿ.
ಸಾಂಗ್ ಮೇಲೆ ವರ್ಕ್ ಮಾಡಿ ಅವರೊಂದು ಟ್ಯೂನ್ ಕೊಟ್ಟರು ನನಗೆ. ಆ ಟ್ಯೂನ್ಗೆ ಬರೆದು ಅದನ್ನು ಅವರು ಹಾಡಿ ನಾವು ಸಂಜೆ ಅಷ್ಟೊತ್ತಿಗೆ ರಿಷಬ್ ಸರ್ ಪ್ರೆಸೆಂಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ವಿ. ಪ್ರೆಸೆಂಟ್ ಮಾಡಿದ್ವಿ. ಆವಾಗ ಅವರು ಅಂದರೆ ಅವ್ರಿಗೆ ಟ್ಯೂನು ಮತ್ತು ಲಿರಿಕ್ಸ್ ಎರಡೂ ತುಂಬ ಏನು ಇದಾಗಿರಲಿಲ್ಲ. ಅವರು ಈಸ್ ವೆರಿ ಚೂಸಿ, ಅಂದರೆ ಬೇಗ ಇದು ಮಾಡಲ್ಲ, ಓಕೆ ಅಂತ ಹೇಳಲ್ಲ, ಒಂದಿಷ್ಟು ಕೆಲಸ ಮಾಡಿಸ್ತಾರೆ, ಇನ್ನೂ ಆಳವಾಗಿ ಏನೋ ಬೇಕು ಅಂತ. ಸೊ ಆವತ್ತು ನನಗೆ ಅವ್ರು ಲಿರಿಕ್ಸ್ ಹೇಳಿದ್ರು, ಇಲ್ಲ ನನಗೇನೋ ಬೇರೆ ಏನೋ ಬೇಕು, ಟ್ಯೂನು ಬೇರೆ ಏನೋ ಬೇಕು ಅಂತ ಹೇಳಿ ನಾನು ಅವತ್ತು ಹೊರಟು ಬಂದೆ. ಅಂದರೆ ಇನ್ನು ಟ್ಯೂನ್ ಮಾಡಿಸ್ಬಿಟ್ಟು ನಿನ್ಗೆ ಹೇಳ್ತೀನಿ ನಾನು ಅಂತ ಹೇಳಿ ನಾನು ಹೊರಟು ಬಂದೆ. ಅದಾದಮೇಲೆ ಆಲ್ಮೋಸ್ಟ್ 1.5 ಮಂತ್ ನಾನು ಆ್ಯಕ್ಚುಲಿ ನಾನು ಆವಾಗ ಮತ್ತೆ ನನ್ನ ಕಾಲ್ ಬರುತ್ತೋ ಇಲ್ವೋ ಅನ್ನೋ ಇದರಲ್ಲೇ ಇದ್ದೆ ನಾನು. ಬಂದಿತ್ತಲ್ಲ, ಯಾಕೆ ಮತ್ತೆ ಕಾಲ್ ಬರಲಿಲ್ಲ. 1.5 ಮಂತ್ ಅಂದರೆ ಇಟ್ಸ್ ಅ ಬಿಗ್ ಗ್ಯಾಪ್. ಏನಾಯ್ತೋ ಏನೋ ಸಾಂಗು ಬೇರೆ ಈಗ ನಿಮ್ಗೆ ಆರ್ಟಿಸ್ಟ್ ಕಾಲ್ ಬಂದು 1 ಮಂತ್ ಕಾಲ್ ಬಂದಿಲ್ಲ ಅಂದರೆ ಕಾಲ್ ಬಂದಿಲ್ವಲ್ಲ, ಯಾಕೆ ಬೇರೆ ಯಾರಾದರೂ ಸೆಲೆಕ್ಟ್ ಆದ್ರ ಅನ್ನೋದೊಂದು ಇರುತ್ತೆ. ನಾನು ಬಟ್ ನೋಡೋಣ ಅಂತ ಹೇಳಿ ನಾನು ಫಾಲೋಅಪ್ ಏನೂ ಮಾಡಿರಲಿಲ್ಲ. ಸೊ ಆಮೇಲೆ 1.5 ಮಂತ್ ಆದಮೇಲೆ ರಿಷಬ್ ಸರ್ ಒಂದು ವಾಯ್ಸ್ ಮೆಸೇಜ್ ಮತ್ತು ವಿತ್ ಟ್ಯೂನ್ ಬಂತು. ಮಗ ಇದು ಟ್ಯೂನು ಫೈನಲ್ ಆಗಿದೆ, ಟ್ಯೂನು ಇದಕ್ಕೆ ನೀನು ಬರೀ ಒಂದು ಪೊಯಿಟಿಕ್ ಆಗಿರಲಿ, ಸೊ ಸೂಪರಾಗಿ ಬರೀ ಅಂತೇಳಿ ವಾಯ್ಸ್ ನೋಟ್ ಕಳಿಸಿದ್ರು. ಅದಾದಮೇಲೆ ನಾನು ಅದ್ರ ಜೊತೆ ಬರವಣಿಗೆ ಶುರು ಆಯಿತು. ನೈಸ್. ಸಿಂಗಾರ ಸಿರಿಯೇ ಒಂದೂವರೆ ತಿಂಗಳು ನಿಮ್ಗೊಂಥರ ಯುಗ ಆಗೋಗಿತ್ತು. ಯಾಕೆ ಕಾಲ್ ಬಂದಿಲ್ಲ ಅಂತ. ಸೊ ಬಂತು, ಒಳ್ಳೆ ಟ್ಯೂನ್ ಆಯಿತು, ಲಿರಿಕ್ಸ್ ಬರೆದ್ರಿ ಎಲ್ಲ. ಸೊ ನಿಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಅಂಥ ಒಳ್ಳೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಟೈಮು ನೀವು ಸಿಂಗಾರ ಸಿರಿಯೇ ಸಾಂಗ್ನ ಎಲ್ಲಿ ನೋಡಿದ್ರಿ ಸರ್? ನಾನು ಫಸ್ಟ್ ನೋಡಿದ್ದೆ ಆ್ಯಕ್ಚುಲಿ ವಿಜುವಲ್ಸು, ಇನ್ನೂ ಲಿರಿಕ್ಸ್ ಆಗಿರಲಿಲ್ಲ, ಆವಾಗ ವಿಜುವಲ್ಸ್ ತೋರಿಸಿದ್ರು ನನಗೆ. ಬಟ್ ವಿತ್ ವಿಜುವಲ್ಸು ಎಲ್ಲದ್ರ ಜೊತೆಗೆ ನೋಡಿದ್ದು ನಾನು ಯೂಟ್ಯೂಬಲ್ಲೇ ರಿಲೀಸ್ ಆದಾಗಲೇ. ಅಲ್ಲಿವರೆಗೂ ನಿಮಗೊಂಥರ ಸಸ್ಪೆನ್ಸ್ ಆಗಿತ್ತು. ಅಂದರೆ ನನಗೆ ವಿಜುವಲ್ಸ್ ನೋಡಿದ್ದೆ, ಅದು ಯಾವುದು ಬೇರೆ ಅದಕ್ಕೆ ಟ್ಯೂನ್, ಅಂದರೆ ಟ್ಯೂನ್ ಇತ್ತು, ಲಿರಿಕ್ಸ್ ಇರಲಿಲ್ಲ, ಸೇಮ್ ಟ್ಯೂನು. ಶೂಟಿಂಗ್ ಸ್ಪಾಟ್ಗೆ ಹೋಗಿ ನನಗಲ್ಲಿ ನೋಡ್ಕೊಂಬಂದಿದ್ದೆ. ಅವರು ವಿತ್ ಅದನ್ನೇನು ಇದಿದೆ, ಲೈನ್ಸ್ ಇಲ್ಲ ಅಷ್ಟೇ, ಏನಿದೆ ಅದನ್ನೇ ಹಿಂಗೆ ಇಟ್ಬಿಟ್ಟು ನನಗೆ ಕಟ್ ತೋರಿಸಿದ್ರು ಅದನ್ನು ರಿಷಬ್ ಸರ್, ಅದು ನೋಡ್ಕೊಂಬಂದಿದ್ದೆ. ಸೊ ಹಾಗಾಗಿ ನನಗೆ ಅದು ಲಿರಿಕ್ ಜೊತೆ ಹೆಂಗೆ ಬ್ಲೆಂಡ್ ಆಗಿದೆ ಅದು ಗೊತ್ತಿರಲಿಲ್ಲ. ಅದು ಫಸ್ಟ್ ನೋಡಿದೆ ಯೂಟ್ಯೂಬಲ್ಲಿ ರಿಲೀಸ್ ಆದಾಗ. ಸೊ ಫಸ್ಟ್ ಟೈಮ್ ಆ್ಯಸ್ ಅನ್ ಆಡಿಯನ್ ನೀವು ನೋಡಿದಾಗ ನಿಮ್ಮ ರಿಯಾಕ್ಷನ್ ಒಂದು ಯಾಕಂದರೆ ನೀವೇನೋ ಕನ್ಸಿಟ್ಕೊಂಡು ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಬರೆದಿರ್ತೀರ, ನಿಮ್ಮ ರಿಯಾಕ್ಷನ್ ನಿಮಗೆ ಏನು ಅನ್ನಿಸ್ತು ಸರ್? ಇಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನನಗೆ ಅವತ್ತು. ಯಾಕಂದರೆ ಆ ಸಾಂಗ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಹೇಳಿ ತುಂಬ ವರ್ಷನ್ಸ್ ಬರೆದು ಸೊ ಅದನ್ನು ನನಗೆ ಅಂದರೆ ಆ ಒಂದು ದಿನ ಇದೆಯಲ್ಲ, ಒಂದು ಡ್ರೀಮ್ ಕಮ್ ಟ್ರೂ ಥರ ಅದು. ಆ ದಿನ ರಿಲೀಸ್ ಆಗಿರೋ ದಿನ ಇದೆಯಲ್ಲ, August 15, 2022. ನೆನಪಿದೆ ನನಗೆ ಕರೆಕ್ಟ್. ಅದು ನನಗಿನ್ನ ಎಷ್ಟು ಖುಷಿ ಆಗುತ್ತೆ ವಿತ್ ಏನೋ ಡೇಟ್. ಸೊ ಅದು ನನಗೆ ಪೋಸ್ಟರ್ ಅನೌನ್ಸ್ ಆದಾಗಲೇ ನನಗೆ ಸಖತ್ ಖುಷಿ ಆಗಿತ್ತು. ಅಂದರೆ ಸಿಂಗಾರ ಸಿರಿಯೇ ಲಿರಿಕ್ಸ್ ಪ್ರಮೋದ್ ಮರವಂತೆ, ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಅಂತ ಇತ್ತಲ್ಲ. ಸೊ ಅದೊಂದು ನನಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಅಂತ ಅದು. ಹಾಂ, ಅಂದರೆ ಆ ಒಂದು ಖುಷಿ, ಅದ್ರ ಜೊತೆಗೆ ಇನ್ನೂ ಹಾಡು ಹಿಟ್ಟಾಗಬೇಕು ಆ ಮೂಮೆಂಟಲ್ಲಿ ಇತ್ತಲ್ವ. ಓಕೆ, ಹಾಡು ಈಗ ನಂದು ಫಸ್ಟ್ ಗೋಲ್ ಇದ್ದಿದ್ದು ಹಾಡು ಕ್ರ್ಯಾಕ್ ಮಾಡಬೇಕು ಅಂತ. ಹಾಡು ರಿಲೀಸ್ ಆಗ್ತಿದೆ, ಸೊ ಈ ಹಾಡು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದೊಂದು ಇರುತ್ತಲ್ಲ. ಇಷ್ಟೊಳ್ಳೆ ಹಾಡು, ಅಂದರೆ ಅಷ್ಟೊಳ್ಳೆ ಕೆಲಸ ಮಾಡಿ ಅಕಸ್ಮಾತ್ ಎಲ್ಲ ಒಂದು ಆ್ಯಾವ್ರೇಜ್ ಹೋಗಿದ್ರೆ ಪ್ರಾಬಬ್ಲಿ ಅದು ತುಂಬ ನನಗೆ ಡೌನ್ ಮಾಡ್ತಿತ್ತು ಏನೋ. ಅದು ಆ ಹಾಡು ಇನ್ನೂ ಆ ಮೂಮೆಂಟಲ್ಲಿ ಇದ್ದಿದ್ದು ಅದೇ ನನಗೆ. ಆ ಹಾಡು ಹಿಟ್ಟಾಗಬೇಕು, ಇದು ರೀಚ್ ಆಗಬೇಕು ಅನ್ನೋದು, ಅಂದರೆ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದೊಂದು. ಬಟ್ ಅದು ರಿಯಾಕ್ಷನ್ ಮ್ಯಾಸಿವ್ ಆಗಿತ್ತು ನನಗೆ ಅವತ್ತು ಬಂದಾಗ. ರಿಯಾಕ್ಷನ್ಗಿಂತ ಹಿಂದಿನ ದಿನ ಒಂದು ಪ್ರೋಮೋ ಬಿಟ್ಟಿದ್ರು, ವಿ ಪಿ ಸರ್ ಮಾತಾಡ್ತಾರೆ, ಅನನ್ಯ ಭಟ್ ಅವ್ರು ಮಾತಾಡ್ತಾರೆ. ಅದರಲ್ಲಿ ಅದೊಂದು ಇದು ಕಟ್ ಮಾಡಿದ್ರು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿದೆ, ಇಷ್ಟು ಬಿಟ್ಟಿದ್ರು. ಇಷ್ಟಕ್ಕೆ ನನಗೆ ತುಂಬ ಮೆಸೇಜಸ್ಗಳು ಬಂದಿತ್ತು. ಅದು ಸ್ಪೆಷಲಿ ನಮ್ಮ ಕುಂದಾಪುರ ಕಡೆಯಿಂದ ಆ ಕೊಂಗಾಟ ಅನ್ನೋ ಪದ ಕೇಳ್ಬಿಟ್ಟು ಅವ್ರಿಗೆ ತುಂಬ ಖುಷಿಯಾಗಿತ್ತು. ಅಂದರೆ ನಮ್ಮ ಊರಿನ ಪದ ಅದು, ಸೊ ನಮ್ಮ ಮಣ್ಣಿನ ಪದ, ನಮ್ಮ ಕುಂದಾಪುರ ಕನ್ನಡ ಭಾಷೆಯ ಪದ. ಅಂದರೆ ಬೇರೆ ಭಾಗದವ್ರಿಗೆ ಅದು ಅವತ್ತು ಗೊತ್ತಿರಲಿಲ್ಲ ಏನು ಪದ ಅಂತ, ಕೊಂಗಾಟ ಅಂದರೆ ಏನು ಅಂತ. ಬಟ್ ಅವರಿಗೆ ಕೊಂಗಾಟ ಅಂತ ಕೇಳ್ತಿದ್ದಂಗೆ ತುಂಬ ಎಕ್ಸೈಟಾಗಿ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ನಮ್ಮ ಕಡೆಯವರೆಲ್ಲ. ಸೊ ಆವಾಗಲೇ ಒಂದು ಖುಷಿಯಾಗಿತ್ತು, ಒಂದು ಒಳ್ಳೆ ರೆಸ್ಪಾನ್ಸ್ ಇದೆಯಲ್ಲ ಅಂತ. ಸಾಂಗ್ ರಿಲೀಸ್ ಆದ ದಿನ ಅಂತೂ ನನಗೆ ತುಂಬ ಜನ ಕಾಲ್ ಮಾಡಿದರು. ನನಗೆ ಇನ್ನೂ ನೆನಪಿದೆ, ಸಾಂಗ್ ರಿಲೀಸ್ ಹಿಂದಿನ ದಿನ ಚೇತನ್ ಕುಮಾರ್ ಸರ್ ಕಾಲ್ ಮಾಡಿದರು, ಭರ್ಜರಿ ಬಹದ್ದೂರ್ ಡೈರೆಕ್ಟರ್, ಲಿರಿಸಿಸ್ಟ್. ಸೊ ಅವ್ರಿಗೆ ಕಾಲ್ ಮಾಡಿ ನನಗೆ ಅವ್ರ ಜೊತೆ ನಾನು ಹೇಳಿದ್ನಲ್ಲ ಅವಾಗ ಬೇರೆ ಡೈರೆಕ್ಟರ್ಸ್ ಜೊತೆ ಎಲ್ಲ ನನಗೆ ಕೆಲಸ ಮಾಡಬೇಕು ಅಂತ ಅವಕಾಶ ಕೇಳ್ತಿದ್ದೆ ಅಂತ. ಚೇತನ್ ಸರ್ ಜೊತೆನೂ ಕೇಳಿದ್ದೆ. ಅವ್ರು ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗಿ ನನ್ನ ಹತ್ರ ಬರ್ಸ್ಬೇಕು ಅಂತ, ಅವರ ಭರಾಟೆ ಸಿನಿಮಾಗೆ ಬರ್ಸ್ಬೇಕು ಅಂತಲೂ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ 1-2 ಸತಿ ಮೀಟ್ ಕೂಡ ಆಗಿದ್ವಿ. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾಗೆ ನಾನು ಬರೆಯೋಕ್ಕಾಗಲಿಲ್ಲ.
ಬಟ್ ಅವರು ಯಾವಾಗಲೂ ಟಚ್ಚಲ್ಲಿ ಇರೋರು ನನಗೆ. ಸೊ ಹಿಂದಿನ ದಿನ ಕಾಲ್ ಮಾಡಿ ಬ್ರದರ್ ತುಂಬ ಚೆನ್ನಾಗಿದೆ ಹಾಡು, ನಾನು ನಿನ್ನೆ ನೋಡಿದೆ, ವಿತ್ ವಿಜುವಲ್ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಹಿಟ್ ಆಗುತ್ತೆ ಈ ಹಾಡು ಅಂತ ನನಗೆ ಅವತ್ತು ಹೇಳಿದರು. ಸೊ ಅದು ನನಗೆ ತುಂಬ ಒಂದು ಬೂಸ್ಟ್ ಕೊಟ್ಟಿತ್ತು, ಹಿಂದಿನ ದಿನ ಅವರು ಕಾಲ್ ಮಾಡಿ ಹೇಳಿದ್ದು. ಸೊ ಸಾಂಗ್ ರಿಲೀಸ್ ಆದಾಗ ನನಗೆ ರೆಸ್ಪಾನ್ಸ್ ಕೇಳಿಬಿಟ್ಟೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಯೂಟ್ಯೂಬಲ್ಲಿ ಒಂದು ಸಿಂಗಲ್ಸಲ್ಲಿ ನಿಮ್ಮ ಹೆಸರು ನೋಡಿಕೊಂಡು ಕಾಂತಾರ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಲಿರಿಸಿಸ್ಟ್ ಪ್ರಮೋದ್ ಮರವಂತೆ ಅಂತ ಒಂದು ಆ ಹೆಸರು ನೋಡೋಕ್ಕೂ ಫಸ್ಟ್ ಡೇ ನಾವೊಂದು ದೊಡ್ಡ ಸ್ಕ್ರೀನ್ ಮೇಲೆ, ಅದು ಎಲ್ಲರ ಕನಸು. ಅದೊಂಥರ ನಾವು ಎಷ್ಟು ಪೇಮೆಂಟ್ ತಗೋತೀವಿ ಅಥವಾ ನಾವೇನು ಮಾಡ್ತೀವಿ ಅನ್ನೋದು ನಮ್ಗೆ ಅದು ಲೆಕ್ಕಕ್ಕೆ ಬರಲ್ಲ ಸರ್. ಆ ಒಂದು ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಡೆಫಿನೆಟ್ಲಿ ನಿಮ್ಮ ಜೊತೆ ಇರ್ತಾರೆ, ಅವರ ರಿಯಾಕ್ಷನ್ ಹೇಗಿತ್ತು ಸರ್? ಸೊ ಅವ್ರಿಗೆ ನೀಡೇ ಇದೆ ಅಂದರೆ ನನ್ನ ಹೆಸರು ನೋಡಲಿ ಅಥವಾ ಈಗಲೂ ಯಾವಾಗ ಟಿ ವಿಯಲ್ಲಿ ನನ್ನ ಸೀರಿಯಲಲ್ಲಿ ನಂದು ಸಾಂಗ್ ಬರೆದಿರ್ಬೇಕಾದ್ರೆ ಹೆಸರು ಬಂದರೂ ಕೂಡ ಆ ಹೆಸರು ನೋಡೋಕ್ಕೆ ಅಂತಲೇ ಸೀರಿಯಲ್ ನೋಡೋಕ್ಕೆ ಶುರು ಮಾಡಿದ್ದು ಇದೆ. ಅವರು ಡೈಲಿ ಹೆಸರು ನೋಡೋಕ್ಕೆ ಅಂತ ಶುರು ಮಾಡಿ ಆಮೇಲೆ ಸೀರಿಯಲ್ ಕತೆ ಅಂದರೆ ಆಬ್ವಿಯಸ್ಲಿ ಕನೆಕ್ಟ್ ಆಗುತ್ತೆ ಕತೆ, ಸೊ ನೋಡೋಕ್ಕೆ ಶುರು ಮಾಡಿದ್ದು ಇದೆ. ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಆರ್ಟಿಕಲಲ್ಲಿ ಆಗಿರ್ಬೋದು, ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ನನ್ನ ಹಾಡುಗಳನ್ನು ನೋಡೋದು ತುಂಬ ಇಷ್ಟಪಡ್ತಾರೆ. ತುಂಬ ಕಡಿಮೆ ಸಿನಿಮಾ ನೋಡಿರೋದವರು, ಬಟ್ ಕಾಂತಾರ ಎಲ್ಲ ರೀಸೆಂಟು ಕಾಂತಾರ ಚಾಪ್ಟರ್ 1ಗೆ ನಮ್ಮ ತಂದೆ ನಮ್ಮಮ್ಮ ಅಷ್ಟು ಥಿಯೇಟ್ರ್ ಗಲಾಟೆ ಅಲ್ಲಿ ಕೂರಲ್ಲ, ಅವರು ಟಿ ವಿಲೇ ನೋಡಿದ್ದು ಕಾಂತಾರ. ನಮ್ಮ ತಂದೆ ಈ ಸತಿ ಕಾಂತಾರ ಬಂದಾಗಲೂ ಅವರು ಒಬ್ಬರೇ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ಕೊಂಬಂದಿದ್ದಾರೆ, ಅಂದರೆ ಮಗನ ಸಾಂಗ್ ಇದೆ ನೋಡೋಣ ಅಂತ. ಸೊ ಅದು ಇದ್ದೇ ಇರುತ್ತೆ ತಂದೆ ತಾಯಿ ಅಂದಮೇಲೆ. ಐ ಥಿಂಕ್ ಅವ್ರು ಅವಾಗೆಲ್ಲ ಪರವಾಗಿಲ್ಲ, ನೀವು ಇಂಜಿನಿಯರಿಂಗ್ ಓದಿದ್ರು ಕೂಡ ಈ ಒಂದು ಫೀಲ್ಡ್ಗೆ ಆಯ್ಕೆ ಮಾಡ್ಕೊಂತ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರು ಅವತ್ತು ಅಂದ್ಕೊಂಡಿರ್ತಾರೆ ಒಳ್ಳೆ ಕೆಲಸ ಮಾಡಿದೆ ನಾನು ಸಪೋರ್ಟ್ ಮಾಡಿ ಅಂತ. ಯಾಕಂದರೆ ತಂದೆ ತಾಯಿನ ನಾವು ತೃಪ್ತಿ ಪಡಿಸಿದ್ರೆ ಬೇರೆ ಯಾರೂ ತೃಪ್ತಿ ಪಡಿಸೋದು ಬೇಡ ಅಂತ ನಾವು ಅದನ್ನು ನಂಬ್ತೀವಿ. ಯು ಹ್ಯಾವ್ ಡನ್ ದಟ್ ಆ್ಯಂಡ್ ಆ ಸಂಸ್ಕಾರನ ನಿಮಗೆ ಹೇಳ್ಕೊಟ್ಟಿದ್ದಾರೆ ಸರ್. ಬಿಕಾಸ್ ಎಷ್ಟೇ ಏನೇ ಆದರೂ ಕೂಡ ನೀವು ಅದನ್ನು ತಲೆಗೆ ಹಾಕ್ಕೊಂಡಿಲ್ಲ, ನಿಮ್ಮ ಕೆಲಸನ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಕಲಿಬೇಕು. ಯಾಕಂದರೆ ಭಯ ಇರುತ್ತಲ್ವ ಸರ್, ಇವಾಗ ನಾವು ಅಷ್ಟೊಂದು ದೊಡ್ಡ ಸಿನಿಮಾ ಕೊಟ್ಟು ಮುಂದೆ ನಾವೇನಾದ್ರು ಹೆಜ್ಜೆ ತಪ್ಪಿಟ್ರೆ ನಾವು ಎಲ್ಲಿ ಬಿದ್ದೋಗ್ಬಿಡ್ತೀವೋ, ನಮ್ಮನ್ನು ಹೇಗೆ ಗುರುತಿಸೋದು ಕಡಿಮೆ, ಅದೊಂದು ಭಯ ಖಂಡಿತ ಇರುತ್ತೆ. ಈಗ ಸಿಂಗಾರ ಸಿರಿಯೆ ಅಂತ ಒಂದು ಸಾಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಇನ್ನೇನಾದ್ರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕಿಂತ ಮ್ಯಾಸಿವ್ ಆಗಿ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಭಯ ನೀವು ಹೇಗೆ ನಿಭಾಯಿಸಿದ್ರಿ ಸರ್? ಸೊ ಅದೇ ಮೇಡಮ್, ಅಂದರೆ ನಾವು ಎತ್ತರಕ್ಕೆ ಹೋದಷ್ಟು ಭಯ, ಬಿದ್ದಾಗ ಅಪಾಯ ಜಾಸ್ತಿ ಅನ್ನೋದು ಇದ್ದೇ ಇರುತ್ತೆ. ಸೊ ಪ್ರತಿ ಹಾಡು ಆ್ಯಕ್ಚುಲಿ ನಾನು ಯಾವಾಗ ಫಸ್ಟ್ ಸಾಂಗಿಂದನೂ ಪ್ರತಿ ಸಾಂಗ್ ಬರಿಬೇಕಾದ್ರೂ ಒಂದು ಭಯ ಇದ್ದೇ ಇರುತ್ತೆ. ಬಟ್ ಇನಿಷಿಯಲಿ ಏನಿತ್ತು ಅಂದರೆ ನನಗೆ ಇದು ಓಕೆ ಆದರೆ ಸಾಕು, ಡೈರೆಕ್ಟ್ರಿಗೆ ಇಷ್ಟ ಆದರೆ ಸಾಕು, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆದರೆ ಸಾಕು, ನನಗಂದರೆ ನಾನು ಬದುಕು ಕಟ್ಕೋಬೇಕು, ಸಾಂಗ್ ನನ್ನ ನಂಬರ್ ಆಫ್ ಸಾಂಗ್ಸ್ ಬೇಕು, ನನಗೆ ನನ್ನ ಹೆಸರು ಓಡಾಡಬೇಕು, ಕೆಲಸಗಳು ಜಾಸ್ತಿ, ಆ ಥರದ್ದು ಒಂದು ಇತ್ತು. ಸಿಂಗಾರ ಸಿರಿ ಎಲ್ಲ ಬಂದಮೇಲೆ ಓಕೆ ನನಗೀಗ ಅಂದರೆ ನನಗೆ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಈ ದೊಡ್ಡ ದೊಡ್ಡ ಲಿರಿಕ್ಸಿಸ್ಟು ಅದನ್ನು ಲಿರಿಕ್ಸಿಸ್ಟು ನೋಡ್ತಿರ್ತಾರೆ, ಇವನು ಇದನ್ನು ಬರ್ದಿದ್ದಾನೆ, ಇದು ಹೆಂಗೆ ಬರ್ದಿದ್ದಾನೆ ಅನ್ನೋದು ಅಬ್ಸರ್ವ್ ಮಾಡ್ತಿರ್ತಾರೆ. ಅವರು ಅಬ್ಸರ್ವ್ ಮಾಡಿದಾಗ ಅವ್ರಿಗೂ ಒಂದು ವಾವ್ ಅನಿಸ್ಬೇಕು. ಅಂದರೆ ಏನು ಹೇಳ್ತಾರಲ್ಲ, ಒನ್ ಫಿಲ್ಮ್ ವಂಡರ್ ಅಥವಾ ಆ ಥರ ಅನಿಸ್ಬಾರ್ದು ಅನ್ನೋದೊಂದು ಇದ್ದೇ ಇತ್ತು. ಹಾಗಾಗಿ ಪ್ರತಿ ಸಾಂಗು ಕೂಡ ತುಂಬ ಜವಾಬ್ದಾರಿಯಿಂದ ಬರೆಯೋದಕ್ಕೆ ಶುರು ಮಾಡಿದೆ. ಅಂದರೆ ನನಗೆ ಸ್ಯಾಟಿಸ್ಫೈ ಆಗೋವರೆಗೂ ಅಥವಾ ಡೈರೆಕ್ಟರ್ಗೆ ಓಕೆ ಆಗೋದಷ್ಟೇ ಅಲ್ಲ, ಸೊ ನಾಳೆ ದಿನ ಅದು ಆಚೆ ಹೋದಾಗ ಒಬ್ಬ ಆಡಿಯನ್ಸ್ಗೂ ಕನೆಕ್ಟ್ ಆಗಬೇಕು, ಸಿನಿಮಾದವ್ರು ಕೇಳಿದಾಗಲೂ ಚೆನ್ನಾಗಿ ಬರೆದಿದ್ದಾರೆ ಇವರು ಅಂತ ಹೇಳಿ, ಅದರಿಂದ ಒಂದೊಂದು ಲೈನ್ಗಳಿಂದನೂ ಅವ್ರು ಇಂಪ್ರೆಸ್ ಆಗಿ ಒಂದು ಜನ ಕೆಲಸ ಕೊಡೋ ಥರ ಆಗಬೇಕು ಅಂತ ಹೇಳಿ ತುಂಬ ಜವಾಬ್ದಾರಿಯಿಂದ ಬರೋಕ್ಕೆ ಶುರು ಮಾಡಿದೆ ಅಲ್ಲಿಂದ. ಸೊ ಅದಾಗಿದ ತಕ್ಷಣ ನಿಮಗೆ ಸಿಕ್ಕಿದೆ ಡೆವಿಲ್. ಹೌದು. ಸೊ ಏನೋ ಒಂಥರ ಚಂದ ಅನುಭವ, ಆ ಒಂದು ಬ್ಯೂಟಿಫುಲ್, ಅದು ಒಂದು ಮ್ಯಾಸಿವ್ ಹಿಟ್. ಸೊ ಅಂತ ಒಂದು ಬ್ಯೂಟಿಫುಲ್ ಸಾಂಗ್ ಅದಾದ್ಮೇಲೆ ಈಗಲೂ ಕೂಡ ಗುನುಗುವಂಥ ಒಂದು ಸಾಂಗ್ ಮುದ್ದು ಗುಮ್ಮ, ತುಂಬಾ ಮುದ್ದಾಗಿ. ಐ ಥಿಂಕ್ ನಿಮ್ಮ ಹತ್ರ ಆ ಒಂದು ಲವ್ ಸಾಂಗ್ಸ್ಗೆ ತುಂಬಾನೇ ಒಂಥರ ಫೀಲ್ಫುಲ್ ಆಗಿರ್ತಿರಲ್ಲ ಸರ್. ಎಷ್ಟು ವರ್ಷದಿಂದ ನಿಮ್ಮ ಹೆಂಡತಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು? ಯಾಕಂದರೆ ನನಗೆ ಗೊತ್ತು ಲಿರಿಸಿಸ್ಟ್ಗಳಂತ ಹೇಳಿದ್ರೆ ಭಾವನಾ ಜೀವಿಗಳು ಅಂತ ತುಂಬ ಭಾವಿಸ್ತೀವಿ ಅಂತ. ಅದನ್ನು ನಮ್ಮ ಲೈಫಲ್ಲೇ ಏನಾದರೂ ಆಗಿದೆಯೇನೋ ಅಂತ ಅಂದ್ಕೊಂಡು ನಾವು ಅದನ್ನು ಒಂದೊಂದು ಸಾಹಿತ್ಯ ಬರಬೇಕಾದ್ರು, ಸಾಲುಗಳು ಬರಿಬೇಕಾದ್ರು, ಸೊ ನಿಮ್ಮ ಹೆಂಡತಿನ ನೆನಪು ಮಾಡಿಕೊಂಡು ಬರೆದಿರುವಂಥ ಒಂದು ಸಾಂಗ್ ಯಾವುದಾದ್ರೂ ಇದೆಯಾ? ಆ ಥರ ಎಲ್ಲ ಇರುತ್ತೆ ಎಲ್ಲ ಅಂದರೆ ಎಲ್ಲ ಸಿನಿಮಾಗಳು ಆ್ಯಕ್ಚುಲಿ ಹೆಂಡತಿ ನೆನಪು ಮಾಡೋಕ್ಕಿಂತ ನಾವು ಆ ಸಿಚುವೇಶನ್ನು, ಹೀರೋ ಹೀರೋಯಿನ್ ಏನು ಅದು ತುಂಬ ತಲೆಯಲ್ಲಿ ಓಡ್ತಿರುತ್ತೆ. ಬಟ್ ಅನ್ನೋಯಿಂಗ್ಲಿ ಬರುತ್ತೆ ಒಂದಿಷ್ಟು ವಿಚಾರಗಳು. ಅನ್ನೋಯಿಂಗ್ ಯಾರೋ ಒಬ್ರು ಪರ್ಸನ್ ಇರ್ತಾರಲ್ಲ, ನೀವು ಆ ಅನ್ನೋನ್ ಪರ್ಸನ್ ನಿಮ್ಮ ಲೈಫಲ್ಲಿ ಯಾರಾದ್ರೂ ಇದ್ರಾ? ಫಾರ್ ಎನಿ ಲವ್ ಸಾಂಗ್ ಇನ್ಸ್ಪಿರೇಷನ್? ಇಲ್ಲ, ಡೆಫಿನೆಟ್ಲಿ ನಾನು ಯಾವಾಗಲೂ ಸಿಚುವೇಶನ್ ತುಂಬ, ನನಗೆ ಟ್ಯೂನು ಮತ್ತು ಸಿಚುವೇಶನ್ ತುಂಬ ಮ್ಯಾಟ್ರ್ ಆಗ್ತಿರುತ್ತೆ. ಓಕೆ, ಹೀರೋ ಅವ್ರ ಹಿಂದೆ ಓಡಾಡ್ತಿರೋದಾಗಿರ್ಬೋದು, ಹೀರೋಯಿನ್ ಅವ್ರ ಹಿಂದೆ ಓಡಾಡ್ತಿರೋದು, ಅವರು ಜೊತೆ ಕಳೀತಿರೋ ಕ್ಷಣಗಳು, ಈ ಥರದ್ದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ತುಂಬ ಯೋಚನೆ ಮಾಡ್ತೀನಿ. ಅದು ಆ್ಯಕ್ಚುಲಿ ಸುಳ್ಳು, ಯಾರನ್ನೂ ನೆನೆಸ್ಕೊಂಡು ಬರೀತೀರಾ ಅನ್ನೋದು ಸುಳ್ಳು. ನಮ್ಮೊಳಗಡೆ ಒಂದು ಪ್ರೀತಿ ಇರುತ್ತೆ, ಒಂದು ಭಾವನೆಗಳಿರುತ್ತೆ, ಅದಕ್ಕೆ ಕಾರಣ ಹೆಂಡತಿ ಅಥವಾ ಮನೆಯವರು ಕೊಡೋ ಪ್ರೀತಿ ಇದು ಆಗಿರುತ್ತೆ. ಅದು ಇನ್ನೂ
ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಮದುವೆ ಆದಮೇಲೆ ಅಥವಾ ಅವ್ರ ಜೊತೆ ಕಳೀತಾ ಇರಬೇಕಾದ್ರೆ. ಈಗ ಏನೋ ಒಂಥರ ಚಂದ ನಾವು ಜೊತೆಯಲ್ಲಿ ಅದು ಇದೆಯಲ್ಲ, ಸೊ ನಾವು ಅಲ್ಲಿ ಅವಳಿಗೆ ಹೇಳಬೇಕಾಗಿರೋ ವಿಚಾರ ಇಲ್ಲಿ ಹೇಳಿರ್ಬೋದು, ನಾನು ನಿನ್ನ ಜೊತೆ ಇರೋ ಕ್ಷಣಗಳೆಲ್ಲ ಚೆನ್ನಾಗಿರುತ್ತೆ ಅನ್ನೋದು. ಸೊ ಅದು ಅನ್ನೋಯಿಂಗ್ಲಿ ಬರುತ್ತೆ ಬಿಟ್ಟರೆ ನಾವು ಯಾವತ್ತೂ ಹೆಂಡತಿ ನೆನೆಸ್ಕೊಂಡು ಬರೆಯೋದಾಗಿರ್ಬೋದು ಆ ಥರ ಏನು ಇದುವರೆಗೂ ಯಾವುದು ಒಂದು ಸಾಲ ಅವ್ರಿಗೆ ಬರ್ದಿಲ್ವ? ಇಲ್ಲ, ಡೆಫಿನೆಟ್ಲಿ ಬರ್ದಿದ್ದೀನಿ ನಾನು. ಸಿನಿಮಾ ಬಹುತೇಕ ನಾನು ಸಿನಿಮಾದಲ್ಲಿ ಬಹುತೇಕ ಹಾಡುಗಳು ಅವ್ರಿಗೆ ಅದು ಅಂದರೆ ಬರಿಬೇಕಾರಲ್ದ್ರೆ ಆಮೇಲೆ ಕೇಳಿದಾಗ ಅನಿಸುತ್ತೆ ನಮಗೆ. ಸೊ ನಾನು ಭಾವಗೀತೆ ಬರೆದಿದ್ದೆ ಅವಳಿಗೋಸ್ಕರ, ಅವಳಿಗೂ ಅಂದರೆ ನಾವು ಮಾತು ಬಿಟ್ಟಾಗ ಬರೆದಿದ್ದು ನಾನು ಅದು. ಸೊ ಮಾತನಾಡದೇ ಇರಬೇಡ ಮುನಿಸು ಏನೇ ಇರಲಿ ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಸೊ ಆ ಲೈನ್ ಬಂದಿದೆ ಪ್ಯೂರ್ಲಿ ಯಾವ ಸಿನಿಮಾಗೂ ಅಲ್ಲ ಏನೂ ಅಲ್ಲ, ನನಗೆ ಮಾತು ಬಿಟ್ಟಾಗ ನನಗೆ ಬಂದಿದ್ದು ಲೈನ್ ಅದು. ಅದನ್ನು ನಾನು ರಾಘವೇಂದ್ರ ಬಿಜಾಡಿ ಅವ್ರ ಕಂಪೋಸರ್ಗೆ ಕಳಿಸಿದಾಗ ಅವರು ಅದಕ್ಕೆ ಟ್ಯೂನ್ ಮಾಡಿ ಕಳಿಸಿದ್ರು. ಸೊ ಮಾತನಾಡದೇ ಇರಬೇಡ ಮುನಿಸು ಏನೇ ಇರಲಿ ಮನಸ್ಸಿಗೆ ಹಾಕಿಕೊಳ್ಳಬೇಡ ಮಾತನಾಡದೇ ಇರಬೇಡ. ಸೊ ಏನೇ ಕೋಪ ಇರಲಿ ಮಾತಾಡದೇ ಇರಬೇಡ, ನೀನು ಮಾತಾಡದೇ ಇದ್ದಾಗ ತುಂಬ ಕಷ್ಟ ಆಗುತ್ತೆ ನನಗೆ ಅನ್ನೋದು. ಸೊ ನಾನು ನನ್ನ ಹೆಂಡತಿಗೆ ಬರ್ದಿದ್ರು ಕೂಡ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದೇ ಅದು. ಪ್ರತಿಯೊಬ್ಬ ಗಂಡ ಒಂದು ಮಾಡೋ ಲಿರಿಸಿಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಚಂದನೂ ಅದೇ ತರ, ಇದು ಅದೇ ತರ, ಸಿಂಗಾರ ಸಿರಿಯೇ ನಿಮ್ ಬಕೆಟ್ ಲಿಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಗಂಡ ಹೆಂಡತಿ ಒಂಥರ ನೋಡಿದ್ರೆ ಆದರ್ಶ ದಂಪತಿಗಳ ತರ ಇರ್ಬೇಕು ಅಂತ ಬ್ಯೂಟಿಫುಲ್ ಸಾಂಗ್ಸ್ಗಳು ನೀವು ಕೊಡ್ತಾ ಬರ್ತಾ ಇದ್ದೀರಾ. ಸೊ ವಿ ಆರ್ ಸೋ ಬ್ಲೆಸ್ಡ್ ಆ್ಯಂಡ್ ತುಂಬಾ ಹೆಮ್ಮೆ ಆಗೋ ವಿಚಾರ ಏನಂತ ಹೇಳಿದ್ರೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಅದ್ಭುತವಾದಂತಹ ಪ್ರತಿಭೆಗಳಿರ್ತಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ಯು ಆರ್ ಜಸ್ಟ್ 33 ಅಂತ ಹೇಳಿ ತಪ್ಪಾಗಲ್ಲ. ಇಷ್ಟು ಯಂಗ್ ಏಜಲ್ಲಿ ಇಷ್ಟೊಂದೆಲ್ಲ ಒಂದು ಜವಾಬ್ದಾರಿಗಳನ್ನ ತಗೊಂಡು 500 ಸಾಂಗ್ಸ್ಗಳನ್ನ ಕೂಡ ಮುಗಿಸಿದಿರ. ಕಂಗ್ರ್ಯಾಚುಲೇಷನ್ ಸರ್. 500, 5,000 ಆಗಲಿ, 5,000, 5 ಲಕ್ಷ ಆಗಲಿ, ಜವಾಬ್ದಾರಿಗಳನ್ನ ಜಾಸ್ತಿ ಹೋಗ್ತಾ ಇರಲಿ ಅಂತ ಹೇಳ್ತೀನಿ. ಸೊ ಈ ಒಂದು ಏನೂ ಇಲ್ಲದೆ ಇದ್ದಂತಹ ಒಂದು ಹುಡುಗ 500 ಸಾಂಗ್ ಬಂದಂತಹ ಒಂದು ಜರ್ನಿ, ಇಟ್ ವಾಸ್ ನಾಟ್ ಅಟ್ ಆಲ್ ಅ ಈಸಿ ಥಿಂಗ್. ತುಂಬ ಏರಿಳಿತಗಳನ್ನ ನೋಡಿದ್ದೀರಾ. ಸೊ ಸಕ್ಸಸ್ ಬಂದಾಗ ಅಷ್ಟನ್ನೇ ಒಂದು ಸಮಾನತೆಯನ್ನು ತೊಗೊಂಡಿದ್ದೀರಾ, ಫೇಲ್ಯೂರ್ ಆದಾಗ ಕುಗ್ಗದೆ ಅದನ್ನು ನೀವು ಪ್ರಾಕ್ಟೀಸ್ ಅಂತ ತೊಗೊಳ್ತಾ ಹೋಗ್ತಾ ಇದ್ದೀರಾ. ಸೊ ಇದೆಲ್ಲದರ ಮಧ್ಯೆ ನಿಮ್ಮ ಗುರುಗಳು ಅಂತ ಒಬ್ರು ಇರ್ತಾರೆ. ಬಿಕಾಸ್ ಮುಂದೆ ಗುರಿ ಹಿಂದೆ ಗುರು ಒಂದಿದ್ರೆ ಜೀವನದಲ್ಲಿ ಒಂದು ಮಟ್ಟದಲ್ಲಿ ಸಾಧನೆ ಮಾಡ್ಬೋದು ಅಂತ ಒಂದು ಮಾತಿದೆ. ಸೊ ನಿಮ್ಮ ಲೈಫಲ್ಲಿ ಗುರು ಅಂತ ನೀವು ಸ್ವೀಕರಿಸೋದಾದರೆ ಯಾರನ್ನ ಸ್ವೀಕರಿಸ್ತೀರಾ? ಸೊ ಗುರು ಅನ್ನೋದಕ್ಕಿಂತ ಗುರುಗಳು ಅಂತ ಹೇಳ್ಬೋದು. ಯಾಕಂದರೆ ನನಗೆ ಆ್ಯಸ್ ಅ ಲಿರಿಕ್ ರೈಟಿಂಗ್ ಅಂತ ಬಂದಾಗ ನಮ್ಮ ರೈಟ್ ಫ್ರಮ್ ಕುರಾ ಸೀತಾರಾಮ್ ಶಾಸ್ತ್ರಿ ಅವರಿಂದ ಹಿಡಿದು ಗೀತಾಪ್ರಿಯ, ಅಲ್ಲಿಂದ ಉದಯ ಶಂಕರ್ ಅವರು, ಆರ್ ಎನ್ ಜಯಗೋಪಾಲ್ ಅವರು, ಅವರೆಲ್ಲ ಹಾಡುಗಳನ್ನು ಕೇಳ್ತಾ ಬಂದಿದ್ದು ನಾನು. ಆಮೇಲೆ ನಮ್ಮ ಜನ್ರೇಷನ್ ಹಂಸಲೇಖ ಅವರು, ಕಲ್ಯಾಣ ಅವರು, ವಿ ಮನೋಹರ್ ಅವರು, ನಾಗೇಂದ್ರ ಪ್ರಸಾದ್ ಸರು, ಯೋಗರಾಜ್ ಭಟ್ರು, ಜಯಂತ್ ಕಾಯ್ಕಿಣಿ ಅವರು, ಕವಿರಾಜ್ ಅವರು. ಸೊ ಎಲ್ಲರೂ ಇದ್ದಾರಲ್ಲ. ಸೊ ಇವ್ರದ್ದೆಲ್ಲ ಹಾಡು ಕೇಳ್ತಾನೆ ನಾನು ಹಾಡು ಬರೆಯೋದಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಇವತ್ತಿಗೂ ನೋಯಿಂಗ್ಲಿ ನಾನು ಎಲ್ಲರದ್ದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ನಮಗೆ. ಸೊ ಈಗ ಮೇ ಬಿ ನನ್ನ ನೆಕ್ಸ್ಟ್ ಜನ್ರೇಷನ್ ಬಂದರೆ ಅವರು ನಮ್ಮ ಒಂದು ಇದನ್ನು ರೆಫರೆನ್ಸ್ ತೊಗೋಬೋದು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ ಅವರ ಕೆಲಸಗಳನ್ನು. ಎಲ್ಲರೂ ಆಲ್ಮೋಸ್ಟ್ ಒಂದು ಮಿನಿಮಮ್ 2,000, 3,000, 10,000, 12,000 ಹಾಡು ಬರೆದಿರೋರು ಇದ್ದಾರೆ. ಸೊ ಅವರೆಲ್ಲರೂ ನನ್ನ ಗುರುಗಳು ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ನನ್ನ ಪುಸ್ತಕಗಳು, ನಾನು ಓದಂಥ ಪುಸ್ತಕಗಳು, ಸೊ ಅರಿವೇ ಗುರು ಅಂತಾರೆ, ಪುಸ್ತಕಗಳನ್ನು ಓದಿಯೇ ನಾನು ಅರ್ತಿದ್ದೀನಿ. ಮತ್ತು ಬದುಕಿಗಿಂತ ದೊಡ್ಡ ಗುರು. ಸೊ ಅದು ನಾನೊಂದು ಇದರಲ್ಲೂ ಬರೆದಿದ್ದೆ ಮರ್ಯಾದೆ ಪ್ರಶ್ನೆಯಲ್ಲಿ, ಶಾಲೆಗೆ ಹೋದವರೆಲ್ಲ ಬುದ್ಧಿವಂತರೇ ಆಗಿರಲ್ಲ, ಬುದ್ಧಿನ ಕಲಿಯೋದಕ್ಕೆ ಬಾಳಿಗಿಂತ ಶಾಲೆ ಇಲ್ಲ ಅಂತ. ಸೊ ಲೈಫ್ ಕಲಿಸಿದಂಥ ಪಾಠಗಳು ಎಲ್ಲೂ ನಾವು ಕಲಿಯೋಕ್ಕಾಗಲ್ಲ. ಸೊ ಬದುಕಿನ ಪಾಠಗಳು, ಪ್ರೀತಿ ಆಗಿರಬಹುದು, ನೋವುಗಳಾಗಿರಬಹುದು, ಅವಮಾನಗಳಾಗಿರ್ಬೋದು, ಅವು ಕಲಿಸಿದಂಥ ಪಾಠ ಇನ್ನೆಲ್ಲೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲದೂ ಸೇರಿ ಸಮಗ್ರವಾಗಿ ಒಂದು ಗುರು ಅಂತ ಹೇಳ್ಬೋದು ನನಗೆ. ಸೊ ಎಲ್ಲೂ ನಾವು ಅಂಡರ್ ಲಿರಿಕ್ ರೈಟಿಂಗಿಗೆ ಅಂತ ಕಲಿಯೋದಕ್ಕೆ ಈಗ ನಾವು ಇದು ಇನ್ಸ್ಟಿಟ್ಯೂಷನ್ ಅಂತ ಆಗಿರ್ಬೋದು ಆ ಥರ ಏನೂ ಇಲ್ಲ. ಹಾಗಾಗಿ ಲಿರಿಕ್ ರೈಟಿಂಗ್ ಅನ್ನೋದು ಸೆಲ್ಫ್ ಟಾಟ್ ಅದು. ಸೊ ಇಷ್ಟೆಲ್ಲ ಸಾಧನೆ ಮಾಡಿ ಗ್ರೌಂಡ್ ಲೆವೆಲ್ ಕೆಲಸನೂ ತುಂಬಾ ಮಾಡಿದ್ದೀರಾ. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು 5 ಸಿನಿಮಾಗೆ ಸಂಭಾಷಣೆಕಾರರಾಗಿ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮ ಫಸ್ಟ್ ಸಿನಿಮಾ ಯಾವುದಾಗಿತ್ತು ಸರ್? ಸೊ ಫಸ್ಟ್ ಸಿನಿಮಾ ಬಿಲಿಂಡರ್ ಅಂತ ಕುಂದಾಪುರ ಕನ್ನಡ ಇದರಲ್ಲಿ ಮಾಡಿದ್ದು, ರವಿ ಬಸ್ರೂರ್ ಅವ್ರು ಮಾಡಿದ ಸಿನಿಮಾ. ಅಲ್ಲಿ ನಂಗೆ ಡೈಲಾಗ್ ಬರೆಯೋದಕ್ಕೆ ಫಸ್ಟ್ ಅವಕಾಶ ಸಿಕ್ಕಿದ್ದು. ಸೊ 5 ಸಿನಿಮಾ. ಸೊ ಇನ್ನು ಮುಂದೆ ಹೆಚ್ಚಿನ ಸಿನಿಮಾಗಳು ನಾವು ಖಂಡಿತ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಗೋ ವಿತ್ ದ ಫ್ಲೋ ಅಂತ. ಸೊ ಮನಸ್ಸು ಕರ್ಕೊಂಡು ಹೋಗಿದ್ದ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕು ಅಂತ. ಸೊ ತೊಂಡೆ ಚಪ್ಪರದ ಬಗ್ಗೆ ಕೂಡ ಮಾತಾಡ್ತೀರಿ. ತುಂಬಾ ಒಳ್ಳೆ ಪುಸ್ತಕ, ಒಳ್ಳೆ ರೀಚ್ ಕೂಡ ಆಗಿದೆ. ಆ್ಯಂಡ್ ಯಾರ್ಯಾರು ಪುಸ್ತಕ ಓದೋ ಅಭ್ಯಾಸ ಇಲ್ವೋ, ಐ ಥಿಂಕ್ ಅದನ್ನ ತಗೊಂಡು, ಬಿಕಾಸ್ ನನ್ನ ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ
ಅದನ್ನ ನಿಮ್ಮ ಕ್ಲೋಸ್ ನೋಡಿದೆ, ನೀವು ಕೈಯಲ್ಲಿ ಇಟ್ಕೊಂಡಿರೋ ವಿಡಿಯೋ ನೋಡಿದೆ. ನಾನು ಕೂಡ ಪುಸ್ತಕ ಓದಕ್ಕೆ ಶುರು ಮಾಡಿದ್ದು ಬಿಕಾಸ್ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ. ಬಿಕಾಸ್ ಪುಸ್ತಕ ಕಡೆ ಅಷ್ಟೊಂದು ಒಲವಿಲ್ಲ ಅಂದ್ರೂ ಕೂಡ ತೊಂಡೆ ಚಪ್ಪರ ಓದಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಜರ್ನಿ. ನಮಗೆ ನಾವೇ ಕಳೆದು ಹೋಗ್ತೀವಿ. ಇವಾಗ ಹಾಡು ಕೇಳೋದು ಒಂದು ಥೆರಪಿ ಅಂತ ಹೇಳಿದ್ರೆ, ಪುಸ್ತಕ ಓದೋದು ಕೂಡ ಒಂದು ಥೆರಪಿ ಈಗಿನ ಯಂಗ್ಸ್ಟರ್ಸ್ಗೆ ಅಂತ ಹೇಳ್ಬೋದು. ಸೊ ಈಗಿನ ಯುವಕರಿಗೆ, ಬಿಕಾಸ್ ನೀವು ಅದೇ ಒಂದು ಜಾನರಲ್ಲಿ ಇರೋದ್ರಿಂದ, ಲಿರಿಸಿಸ್ಟ್ ಆಗಬೇಕು, ನಾನು ಇಂಡಸ್ಟ್ರಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಒಂದು ಟಿಪ್ ಕೊಡಬೇಕು ಅಂತ ಹೇಳಿದ್ರೆ ಏನಾಗಿರುತ್ತೆ? ಸೊ ರೈಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ರಿಗೂ ಒಂದು ಫಸ್ಟ್ ಟಿಪ್ ಹೇಳೋದಾದರೆ, ಯಂತ್ರಗಳ ಜೊತೆ ಸೇರಿ ನೀವು ಯಂತ್ರಗಳಾಗಬೇಡಿ. ಮನುಷ್ಯರ ಜೊತೆ ಸೇರಿ ನೀವು ಫಸ್ಟ್ ಒಳ್ಳೆ ಮನುಷ್ಯರಾಗಿ, ಅದಾದಮೇಲೆ ಕಲೆ ಎಲ್ಲ ಬರೋದು. ನಿಮ್ಮಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಇಲ್ಲ ಅಂದರೆ ನಿಮಗೆ ಸರಸ್ವತಿ ಒಲಿಯೋಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಫಸ್ಟ್ ಇದು ಮಾಡ್ಕೊಳ್ಳಿ. ಆ್ಯಂಡ್ ನಾನು ಆ್ಯಸ್ ಅ ರೈಟರ್ ನಾನು ಹೇಳೋದು, ಓದಿ. ನೀವು ಡೈರೆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಅದು ಯಾವ ಪ್ರೊಫೆಷನ್ ಆಗಿದ್ರೂ ಓಕೆ, ಬಟ್ ನಿಮ್ಗೆ ಓದು ಇದೆಯಲ್ಲ ಅದು ನಿಮ್ಗೆ ಯಾವಾಗಲೂ ಹೆಲ್ಪ್ ಮಾಡುತ್ತೆ. ನೀವು ಸ್ಪೆಷಲಿ ಡೈರೆಕ್ಟರ್ ಆಗಿದ್ದರೆ ಮಾತ್ರ ಓದಲೇಬೇಕು. ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ರೈಟರ್ ಆಗಿದ್ದರೆ 500% ಓದಲೇಬೇಕು ನೀವು. ಸೊ ರೈಟರ್ ಆಗಬೇಕು ಅಂತಿದ್ರೆ ಓದಲೇಬೇಕು. ಆ್ಯಂಡ್ ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನು ಗ್ಯಾದರ್ ಮಾಡಿ. ನಿಮ್ಗೆ ಯಾವಾಗ ಓದ್ತೀರಾ ಅವಾಗ ಡೆಫಿನೆಟ್ಲಿ ನೀವು ಲೈಫ್ ನೋಡೋ ರೀತಿಯೇ ಬೇರೆ ಆಗುತ್ತೆ. ಸೊ ಸಿನಿಮಾ ನನ್ನ ಪ್ರಕಾರ ಇಂಡಸ್ಟ್ರಿಯಲ್ಲಿರೋ ಒಂದು 60% ಡೈರೆಕ್ಟರ್ಸ್ ಓದ್ತಾರೆ. ಅವರ ಇದರಲ್ಲಿ ಹೋದಾಗೆಲ್ಲ ಬೇರೆ ಬೇರೆ ರೈಟರ್ಸ್ಗಳದ್ದು ಓದೋದು ನೋಡಿದ್ದೀನಿ ನಾನು. ಸೊ ಇನ್ನು ಓದದೇ ಇರೋರು ಓದಬೇಕು. ಆ್ಯಂಡ್ ಅವರು ನಾನು ಅವ್ರ ಜೊತೆ ಕೆಲಸ ಮಾಡೋದ್ರಿಂದ, ಸೊ ಸಾಹಿತ್ಯ ಓದ್ಕೊಂಡವ್ರದ್ದು ಒಂದು ಅಭಿರುಚಿ ಇದೆಯಲ್ಲ, ಅವರ ಕತೆ ಮೇಕಿಂಗ್ ಆಗಿರ್ಬೋದು, ಅವರ ಒಂದು ಲಿರಿಕ್ ಸೆಲೆಕ್ಷನ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಓದ್ಕೊಂಡಷ್ಟು ನಿಮ್ಮ ಕೆಲಸಕ್ಕೆ ತುಂಬ ಹೆಲ್ಪ್ಫುಲ್, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ಮುಂದಿನ ಸಿನಿಮಾಗಳ ಜರ್ನಿ ಸರ್ ನಿಮ್ದು, ನೆಕ್ಸ್ಟ್ ಯಾವ ಸಿನಿಮಾ ನಿಮ್ಮ ಲೈನಪ್ಪಲ್ಲಿದೆ? ಯಾವ ಒಳ್ಳೆ ಸಾಂಗ್ಗಳು ನಾವು ಕೇಳ್ಬೋದು? ಸೊ ಈಗ ನಾನು ರಿಲೀಸ್ ಅಂತ ಬಂದರೆ ನಂದು ಕರಾವಳಿ ಪ್ರಜ್ವಲ್ ದೇವರಾಜ್ ಅವರದ್ದು, ಅದೇ ಮುದ್ದು ಗುಮ್ಮ ನೀವು ಹೇಳಿದೆ, ಅದು ರಿಲೀಸ್ ಆಗಿದೆ. ಅದರಲ್ಲಿ ಇನ್ನೂ 3 ಹಾಡುಗಳಿದೆ, ಸಚಿನ್ ಬಸೂರು ಅಂತ ಮ್ಯೂಸಿಕ್ಕು. ಸೊ ಗುರುದತ್ ಗಾಣಿಗ ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾ ಮಾಡಿದಂಥ ಡೈರೆಕ್ಟರ್, ಅದರಲ್ಲಿ ಒಳ್ಳೆ ಆಲ್ಬಮ್ ನಿರೀಕ್ಷೆ ಮಾಡ್ಬೋದು. ಅದ್ರ ನೆಕ್ಸ್ಟು ಗ್ರಾಮಾಯಣ ಅಂತ ವಿನಯ್ ರಾಜ್ಕುಮಾರ್ ಅವರದ್ದು, ಅದರಲ್ಲೊಂದು ಒಳ್ಳೆ ಮೆಲಡಿ ಸಾಂಗ್ ಬರ್ದಿದೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ. ಅದರಲ್ಲಿ ಬರೆದಂಥ ಲೈನ್ಗಳಾಗಿರ್ಬೋದು. ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಅದರದ್ದು, ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾ. ಅದ್ರ ಜೊತೆಗೆ ಈಗ ಇವ್ರದ್ದು ಧ್ರುವ ಸರ್ಜಾ ಅವರದ್ದು ಸಿನಿಮಾ ಕ್ರಿಮಿನಲ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದಿಷ್ಟು ಹೊಸ ಸಿನಿಮಾಗಳು ವರ್ಕ್ ನಡೀತಾನೆ ಇದೆ. ಸೊ ಎಲ್ಲ ದೇವಿ ಮಾತ್ಮೆ ರೀಸೆಂಟಾಗಿ ನಂದು ಆ್ಯಕ್ಚುಲಿ 500ನೇ ಹಾಡು ನಾಗರಾಜ್ ಸೋಮಯಾಜಿ ಅವರು ಮರ್ಯಾದೆ ಪ್ರಶ್ನೆ ಸಿನಿಮಾ ಏನು ಮಾಡಿದರು, ಹಾಡು ನಿರ್ದೇಶಕರ ದೇವಿ ಮಾತ್ಮೆ ನನ್ನ 500ನೇ ಹಾಡು. ಸೊ ಅಲ್ಲಿ ಎಲ್ಲೋ ನನಗೊಂದು ದೇವಿದೊಂದು ಬ್ಲೆಸ್ಸಿಂಗ್ ಸಿಕ್ತು ಅಂತ, ಆಂಜನೇಯ 500ನೇ ಹಾಡು ದೇವಿದು ಅಂತ. ಸೊ ಹೀಗೆ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ. ಈಗ ಸ್ಪಾರ್ಕ್ ಅಂತ ನಿರಂಜನ್ ಅವ್ರದ್ದು ಮತ್ತು ಪ್ರೇಮ್ ಸರ್ದು ಒಂದು ಸಿನಿಮಾ, ಅದು ರೀಸೆಂಟಾಗಿ ಬರಿತಾ ಇದ್ದೀನಿ. ಸೊ ಒಂದಿಷ್ಟು ಇದೆ ಈ ವರ್ಷಕ್ಕೆ ರಿಲೀಸ್. ಕೈ ತುಂಬ ಬರವಣಿಗೆಯಲ್ಲಿ ಬಿಸಿ ಇದೆ ಅಂತ ಇದೆ, ದೇವ್ರದ್ದು ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಈ ಒಂದು ವಾಯ್ಸ್ ಆಫ್ ಸಾಧಕ ಪಾಡ್ಕಾಸ್ಟ್ ಬಗ್ಗೆ ನಿಮ್ಮ ಒಂದು ವಿಶಸ್ ಹೇಳಬೇಕು ಅಂದರೆ ಯಾವ ಥರ ಹೇಳ್ಬೋದು ಸರ್? ಸೊ ನಾನು ಆವಾಗಲೇ ಹೇಳಿದೆ, ರಾಜ್ಕುಮಾರ್ ಅಂದರೆ ಒಂದೇನು ವೈಬ್ ಇದೆ. ರಾಜ್ ಮ್ಯೂಸಿಕ್ ಅಂದ್ರೂ ಕೂಡ ನಮ್ಮ ಮನೆಯೆಲ್ಲ ಟಿ ವಿ ಬಂದಾಗ ಆವಾಗೆಲ್ಲ ನಾವು ಸಾಂಗ್ಸ್ಗಳನ್ನು ನೋಡ್ತಾ ಇದ್ದಿದ್ದು. ಅಲ್ಲಿ ಏನು ಕಾಲ್ ನಾನು ಬರ್ತಾ ಕಾಲ್ ಕನೆಕ್ಟ್ ಆಗೋ ನೋಡಿದಾಗ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಡೈರೆಕ್ಟ್ ಅವರಿಗೆ ಅಲ್ಲಿ ಮಾತಾಡ್ತಿರ್ತಾರಲ್ಲ ಮೇಡಮ್, ಅವ್ರಿಗೆ ಕಾಲ್ ಹೋಗ್ಬಿಡುತ್ತೆ ಅಂತ. ಆವಾಗೆಲ್ಲ ಗೊತ್ತಾಗಿದ್ದು ನಮಗೆ, ಇಲ್ಲ ಅವರೊಬ್ಬರು ಕಾಲ್ ಪಿಕ್ ಮಾಡ್ಬಿಟ್ಟು ಅವ್ರು ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಮುಂಚೆ ಎಲ್ಲ ಈ ಮೆಸೇಜ್ ಎಲ್ಲ ಇದೆಲ್ಲ ಇತ್ತು, ಅಲ್ಲಿ ಚಿನ್ನು ಐ ಲವ್ ಯು, ಅಪ್ಪ ಐ ಲವ್ ಯು ಅಂತೆಲ್ಲ ಹಾಕಿ ಅದನ್ನೆಲ್ಲ ಓದ್ಕೊಂಡು ಅದಕ್ಕೆಲ್ಲ ನಾನು ಅವಾಗೆಲ್ಲ ಮೆಸೇಜ್ ಮಾಡೋದಾಗಿರ್ಬೋದು. ಈ ಥರದ ದಿನಗಳೆಲ್ಲ ನನಗೆ ನೆನಪು. ಸೊ ಆಮೇಲೆ ರಾಜ್ ನ್ಯೂಸ್ ನೋಡಿದ್ದು. ಸೊ ಅದು ರಾಜ್ ಅಂದ್ರೇ ಅದು ಒಂದು ಕಂಪನ, ಅದು ಒಂದು ಸಂಚಲನ. ಅದು ಅಲ್ಲಿ ನನ್ನ ಇಂಟರ್ವ್ಯೂ ಆಗಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಜೊತೆ ನಿಮ್ಮ ಸಿನಿಮಾಗಳನ್ನು, ನಿಮ್ಮ ನೃತ್ಯ ಕಾರ್ಯಕ್ರಮಗಳನ್ನೆಲ್ಲ ನೋಡ್ಕೊಂಡು ಬಂದವನು ನಾನು. ಸೊ ಹಾಗಾಗಿ ಮತ್ತು ನಮ್ಮ ಜೊತೆ ಕನ್ನಡ ಮಾತಾಡೋರು ಯಾವಾಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡೋರು ಇರ್ತಾರೆ ಆವಾಗ ತುಂಬ, ಮತ್ತು ಸಿನಿಮಾದ ಎಲ್ಲ ಆಗು ಹೋಗುಗಳ ಅನುಭವ ಯಾರಿಗಿರುತ್ತೆ ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಅಂದರೆ ತುಂಬ ಕನೆಕ್ಟೆಡ್ ಆಗಿರುತ್ತೆ ನಮಗೆ. ಸೊ ಅದು ನನಗೆ ತುಂಬ ಇದನ್ನಿಸ್ತು, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದಂಗೆ ಅನಿಸ್ತು, ಇಂಟರ್ವ್ಯೂ ಥರ ಏನೋ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಚೇರಲ್ಲಿ ತುಂಬ ದೊಡ್ಡ ದೊಡ್ಡ ಸಾಧಕರು ಬಂದು ಕೂತಿದ್ದಾರೆ, ಲೈನಪ್ಪು ತುಂಬ ಇದಿದೆ. ಹಾಗಾಗಿ ನಾನಿನ್ನೂ ತುಂಬ ಚಿಕ್ಕವನು ಈ ಕುರ್ಚಿಗೆ, ಬಟ್ ನನಗೆ ಒಂದು ಪ್ರೇರಣೆ ಅಂತ ಭಾವಿಸ್ತೀನಿ ಈ ಒಂದು ಸಂದರ್ಶನ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸ್ಪೆಷಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು. ಸೊ ಇನ್ನೆಲ್ಲ ಸಿನಿಮಾಗಳ ಸಾಂಗ್ಸ್ ಹಿಟ್ ಆಗಲಿ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಕೂಡ ಇದೇ ಥರ ನಮ್ಮ ರಾಜ್ ನ್ಯೂಸ್ಗೆ ಬರ್ತಾನೆ ಇರಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ವಾಯ್ಸ್ ಆಫ್ ಸಾಧಕ. ನಿಮ್ಮೆಲ್ಲರ ಪ್ರೀತಿಯ ಅವ್ರ ಊರ ಹೆಸರನ್ನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋದಂತಹ ಗ್ರೇಟೆಸ್ಟ್ ಲಿರಿಸಿಸ್ಟ್ ಹಾಗೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳೋದು ತಪ್ಪಾಗಲ್ಲ. ಸೊ ಮುಂದಿನ ಸಂಚಿಕೆಯಲ್ಲಿ ಯಾರು ವಿಶೇಷ ಸಾಧಕರು ಬರ್ತಾರೆ ಅಂತ ನೀವು ಕಾಯ್ತಾರಿ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ರೂಪಿಕಾ. ನಮಸ್ಕಾರ.